ಸಭೆಯಲ್ಲಿದ್ದಂಥ ಎಲ್ಲ ವಿಶ್ವಾಸಿಗಳಿಗೆ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬ್ತೇನೆ. ಆತ್ಮೀಯವಾಗಿ ನಂಬಿಕೆಯಲ್ಲಿ ಆರೋಗ್ಯವಂತರಾಗಿದ್ದರೆಂದು ನಾನು ನಂಬ್ತೇನೆ. ಅನ್ಯಜನರ ಮಧ್ಯದಿಂದ ನಮ್ಮನ್ನು ಆರಿಸ್ಕೊಂಡು ತನ್ನ ಅಮೂಲ್ಯ ರಕ್ತದಿಂದ ನಮ್ಮನ್ನು ತೊಳೆದು ಪವಿತ್ರಾತ್ಮನ ಮುದ್ರೆಯಿಂದ ನಮ್ಮನ್ನು ಮುದ್ರಿಸಿ ತನ್ನ ಜನರಾಗಿ ಕರೆಯಲ್ಪಡೋದೇ ಈ ಲೋಕದಲ್ಲಿದ್ದಂಥ ಒಂದು ಭಾಗ್ಯವಾದ ಜೀವಿತ ಪ್ರಿಯರೇ. ನಾವು ಯಾವಾಗಲೂ ಕ್ರಿಸ್ತನಲ್ಲಿ ಏನಾಗಿದ್ದೀವಿ, ಕ್ರಿಸ್ತನಲ್ಲಿ ನಾವೇನಾಗಿದ್ದೀವಿ, ಯೇಸು ಕ್ರಿಸ್ತನು ನಮಗೇನು ಮಾಡ್ಯಾನ ಅದನ್ನು ನಾವು ಯಾವಾಗಲೂ ಮರೆಯದೆ ಅದರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತೆಗಳನ್ನು ಚೆಲ್ಲಿಸುತ್ತಾ ಆತನನ್ನು ಆರಾಧಿಸುವರಾಗಿ ನಾವು ಮಾರ್ಪಡಬೇಕು. ಅದೇ ನಮ್ಮ ಈ ಲೋಕದಲ್ಲಿ ದೇವರು ನಮ್ಮೆಲ್ಲರಿಗೆ ಕೊಟ್ಟಂಥ ಒಂದು ಭಾಗ್ಯವಾದ ಜೀವಿತ. ನಿಮ್ಮೆಲ್ಲರಿಗೆ ಗೊತ್ತಿದ್ದಂತೆ ನಮ್ಮೆಲ್ಲರ ದರ್ಶನ ಪ್ರಕಾರ ನಮ್ಮ ಪ್ರಾರ್ಥನೆಯ ಪ್ರತಿಫಲವಾಗಿ ನಮ್ಮ ದೇವರು ನಮ್ಮನ್ನು ಗೌರವಿಸಿ ನಮ್ಮ ಸೇವೆಯನ್ನು ಆತನಿಗಾಗಿ ನಾವು ಅರ್ಪಿಸುವ ಈ ಸೇವೆಯನ್ನು ಯೇಸು ಕ್ರಿಸ್ತನು ದಿನ ದಿನ ಅದನ್ನು ಹೆಚ್ಚಿಸ್ತಾ ಇದ್ದಾನೆ. ಸಭೆಯೇ, ನನಗೆ ಚೆನ್ನಾಗಿ ಗೊತ್ತಿದೆ, ಈ ದಿನಗಳಲ್ಲಿ ನಮ್ಮ ಈ ಸಭೆಯಲ್ಲಿ ಇರುವಂಥದ್ದು ಕಡಿಮೆ ಆದ ಕಾರಣ ಆ ಸಭಾಪಾಲಕನ ಕೊರತೆ ಸಭೆ ಅನುಭವಿಸ್ತಾ ಇದೆ ಎಂದು ನಾನು ನಂಬ್ತೇನೆ. ಆದರೆ ಸಭಾಪಾಲಕನ ಕೊರತೆ ಇದ್ದರೂ ಕೂಡ ಅನೇಕರನ್ನು ದೇವರು ನಮ್ಮ ಸಭೆಯಿಂದ ಅಭಿಷೇಕಿಸಿ ಸೇವೆಯ ಕರುವಿಕೆಯಲ್ಲಿ ಕರೆದು ಚೆನ್ನಾಗಿ ಉತ್ತಮವಾಗಿ ದೇವರು ಉಪಯೋಗ ಮಾಡ್ತಾ ಇದ್ದಾನೆ. ಅದರ ವಿಷಯದಲ್ಲಿ ಯಾರ್ಯಾರನ್ನು ದೇವರು ತನ್ನ ನಾಮಕ್ಕಾಗಿ ಉಪಯೋಗಪಡಿಸ್ತಾ ಇದ್ದಾನೋ, ನಿಮ್ಮ ಆತ್ಮೀಯ ಜೀವಿತವನ್ನು ನೋಡಿ ನಾನು ದೇವರನ್ನು ಸ್ತುತಿಸೋನಾಗಿದ್ದೀನಿ. ಏನಿಲ್ಲದ ನಮ್ಮನ್ನು ಇಷ್ಟೆಲ್ಲ ಆತನು ಮಾಡ್ಯಾನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ಸಲ ನಮ್ಮ ಜೀವಿತವನ್ನು ನಾವು ಹಿಂದೆ ತಿರುಗಿ ನೋಡಿದರೆ, ಈ ಲೋಕದಲ್ಲಿ ಯಾವ ಪದವಿ ಇಲ್ಲದವರು, ಯಾವ ಗೌರವ ಇಲ್ಲದವರು, ಈ ಲೋಕದಲ್ಲಿ ಯಾವ ಜನಗಳಿಗೆ ಬೇಡವಾದವರು, ಅದರಂಥವರು ನಮ್ಮನ್ನು ದೇವರು ಆರಿಸ್ಕೊಂಡು ಇಷ್ಟೆಲ್ಲ ಮಾಡಿದನಲ್ಲ, ದೇವರಿಗೆ ಸ್ತೋತ್ರ. ನಮ್ಮ ಬಲಹೀನತೆ ಮಧ್ಯಗಳಲ್ಲಿ, ನಮ್ಮ ಕೊರತೆ ಮಧ್ಯದಲ್ಲಿ ಇಲ್ಲಿ ತನಕ ದೇವರು ನಂಬಿಗಸ್ತನಾಗಿ ನಡೆಸಾನ. ದೇವರಿಗೆ ಸ್ತೋತ್ರ. ಬನ್ನಿರಿ, ಇವತ್ತಿನ ನಮ್ಮ ಸಭೆಗೆ ಇದ್ದಂಥ ಆತ್ಮೀಯ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನನಗೆ ಗೊತ್ತಿದೆ ಪ್ರಿಯರೇ, ಈ ರವಿವಾರ ದಿನ ನೀವೆಲ್ಲರೂ ನಂಬಿಕೆಯಿಂದ ದೇವರಿಂದ ಅಪೇಕ್ಷೆ ಉಳ್ಳವರಾಗಿ ಮನೆಯಿಂದ ಸಿದ್ಧವಾಗಿ ನೀವಿಲ್ಲಿ ಬಂದಿದ್ರಿ. ನಾನು ನಂಬ್ತೇನೆ, ದೇವರು ಖಂಡಿತವಾಗಿ ನಿಮ್ಮೊಂದಿಗೆ ಮಾತಾಡ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ, ನಿಮ್ಮ ಪ್ರಶ್ನೆಗಳಿಗೆ ಆತನು ಉತ್ತರ ಕೊಡ್ತಾನೆ ಮತ್ತು ಅನೇಕ ಥರವಾದ ಪ್ರವಾದನೆಯ ಒಂದು ಕನ್ಫರ್ಮೇಷನನ್ನು, ಖಚಿತೆಯನ್ನು ದೇವರು ನಿಮಗೆ ಈ ದಿನ ದಯಪಾಲಿಸೋನಾಗಿದ್ದಾನೆ. ಇವತ್ತು ನಮಗೆ ದೇವರು ಕೊಟ್ಟಂಥ ಒಂದು ವಾಕ್ಯ ಏನಂದರೆ 37ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡೋಣ. ಪ್ರಿಯಜನರೇ, 37ನೇ ಕೀರ್ತನೆ, ಈ ಒಂದು ಕೀರ್ತನೆ ದಾವೀದನು ಬರೆದಂಥ ಕೀರ್ತನೆ. ಆದರೆ ಈ ದಾವೀದನಿಗೆ ದೇವರು ಅನೇಕ ಥರವಾದ ಪದವಿಗಳನ್ನು ಆತನು ತನ್ನನ್ನು ಆರಿಸ್ಕೊಂಡು ಅಭಿಷೇಕಿಸಿದ ನಂತರ ದಾವೀದನ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ದೇವರು ಆತನನ್ನು ಅಭಿವೃದ್ಧಿಪಡಿಸುತ್ತಾ ಹೋದನು. ಅಭಿಷೇಕವನ್ನು ಒಂದಕ್ಕಿಂತ ಮುಂಚೆ ದಾವೀದನ ಜೀವಿತದಲ್ಲಿ
ಇದ್ದಂಥ ಪರಿಚಯ ಕೇವಲ ಆತನು ಯೆಶಾಯನ ಮಗನಾದ ದಾವೀದನು ಬೆತ್ಲೆಹೇಮ್ಗೆ ಸಂಬಂಧಪಟ್ಟವನು, ಮತ್ತೆ ಆತನು ಕುರಿಗಳನ್ನು ಕಾಯುವವನು. ಇಷ್ಟು ಆತನಿಗಿದ್ದಂಥ ಒಂದು ಪರಿಚಯ. ಆತನ ತಂದೆ ಯಾರು, ಆತನ ಊರು ಯಾವುದು, ಆತನ ಕೆಲಸ ಏನು, ಈ ಮೂರೇ ಆತನಿಗಿದ್ದಂಥ ಒಂದು ಪರಿಚಯ. ಅಭಿಷೇಕ ಒಂದಕ್ಕಿಂತ ಮುಂಚೆ. ಅಭಿಷೇಕವನ್ನು ಹೊಂದಿದ ನಂತರ ದಾವೀದನ ಜೀವಿತದಲ್ಲಿ ಅನೇಕ ತರವಾದ ಹೊಸ ಪರಿಚಯಗಳನ್ನು ಅಥವಾ ಹೊಸ ಐಡೆಂಟಿಫಿಕೇಶನ್ ಈ ಲೋಕದಲ್ಲೇ, ಜನರ ಮಧ್ಯದಲ್ಲೇ, ತನ್ನ ಬಂಧುಮಿತ್ರಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅದೇ ಸಮಯದಲ್ಲಿ ಸ್ನೇಹಿತರು, ಜೊತೆ ಕೆಲಸಗಾರರ ಮಧ್ಯದಲ್ಲಿ ದೇವರು ಅನೇಕ ತರವಾದ ಹೊಸ ಪರಿಚಯವನ್ನು ಆತನಿಗೆ ದಯಪಾಲಿಸಿದನು. ಪ್ರಿಯಜನರೇ, ದೇವರು ನಮ್ಮನ್ನು ಕರೆಯಕ್ಕಿಂತ ಮುಂಚೆ, ದೇವರು ನಮ್ಮನ್ನು ಆರಿಸಿಕೊಳ್ಳೋಕ್ಕಿಂತ ಮುಂಚೆ, ದೇವರ ಅಭಿಷೇಕವನ್ನು ನಾವು ಹೊಂದಕ್ಕಿಂತ ಮುಂಚೆ ನಮಗ ಕೂಡ ಇರುವಂಥ ಪರಿಚಯ ಬಹಳ ಚಿಕ್ಕದು. ಏನಂದರೆ, ನಮ್ಮ ತಂದೆ ಯಾರು, ನಮ್ಮ ಕುಟುಂಬದ ನಾವು ಯಾವ ಕುಲದವರು, ನಮ್ಮ ಕುಟುಂಬ, ನಮ್ಮ ಮನೆಯ ಹೆಸರೇನು, ನಮ್ಮ ಊರೇನು, ಇಷ್ಟೇ ನಮಗೆ ಪರಿಚಯ ಇರೋದು. ಅದೇ ರೀತಿಯಲ್ಲಿ ದಾವೀದನಿಗೂ ಕೂಡ ಚಿಕ್ಕವಾದ ಪರಿಚಯ ಇತ್ತು. ಆದರೆ ಯಾವಾಗ ದಾವೀದನನ್ನು ಸಮುವೇಲನು ದೇವರು ಹೇಳಿರೋ ಪ್ರಕಾರ ಯಾವಾಗ ಅಭಿಷೇಕಿಸಿದಾನೋ ಆತನ ಪರಿಚಯ ಬದಲಾವಣೆ ಆಯಿತು. ಅನೇಕ ತರವಾದ ದೈವಿಕವಾದ ಗುರುತುಗಳನ್ನು, ಐಡೆಂಟಿಫಿಕೇಶನ್ಗಳನ್ನು ದೇವರು ಹೆಚ್ಚುತ್ತಾ ಹೋದನು. ಅಭಿಷೇಕಕ್ಕೆ ಹೇಗೆ ಆತನು ನಂಬಿಗಸ್ತನಾಗಿದ್ದನೋ, ಅಭಿಷೇಕದಲ್ಲಿ ಹೇಗೆ ಆತನು ಬೆಳೆಯುತ್ತಾ ಬಂದನೋ, ಅಭಿಷೇಕವನ್ನು ಹೇಗೆ ಆತನು ಗೌರವಿಸಿದಾನೋ, ಅಭಿಷೇಕವನ್ನು ಅಪ್ಪುಕೊಂಡು ಹೇಗೆ ಆತನು ನಡೆದನೋ, ಅದರ ಪ್ರಕಾರ ಪ್ರತಿ ಸಲ ದೇವರ ಆತನಿಗೆ ಹೊಸ ಹೊಸ ಪರಿಚಯ ಕೊಡುತ್ತಾ ಹೋದನು. ಪ್ರಿಯಜನರೇ, ಇಲ್ಲೊಂದು ಸತ್ಯ ನಾವೆಲ್ಲರೂ ಕಲಿಯಬೇಕು. ದಾವೀದನನ್ನು ಅಭಿಷೇಕಿಸಿರೋ ದೇವರೇ ನಿನ್ನ ದೇವರು, ನನ್ನ ದೇವರು. ದಾವೀದನನ್ನು ಕರೆದಂಥ ದೇವರೇ ನಿನ್ನ ದೇವರು, ನನ್ನ ದೇವರು. ದಾವೀದನಿಗೆ ಹೇಗೆ ಆತನು ಹೊಸ ಪರಿಚಯಗಳನ್ನು ತನ್ನ ಅಭಿಷೇಕದ ಮೂಲಕ ದಯಪಾಲಿಸಿದಾನೋ, ನಿನಗೆ ನನಗೆ ಕೂಡ ನಾವು ಅಭಿಷೇಕಕ್ಕೆ ನಂಬಿಗಸ್ತರಾಗಿದ್ದರೆ, ಕರೆದಂಥ ದೇವರಿಗೆ ನಾವು ನಂಬಿಗಸ್ತರಾಗಿದ್ದರೆ, ನಾವು ಅಭಿಷೇಕವನ್ನು ಗೌರವಿಸುತ್ತಾ ಅದರಲ್ಲಿ ನಾವು ಬೆಳೆಯೋರಾದರೆ, ನಮಗ ಕೂಡ ಸಮಯದಲ್ಲಿ, ಕಾಲದಲ್ಲಿ ಆತನು ನಮಗೆ ತನ್ನ ಆತ್ಮೀಯ ಪರಿಚಯಗಳನ್ನು ಹೆಚ್ಚುತ್ತಾ ಇರುತ್ತಾನೆ. ದೇವರು ಈ ಆಲೋಚನೆಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮನ್ನು ನೀವು ಕೂಡ, ನಾನು ಕೂಡ ದಾವೀದನಂತೆ ಆ ಪರಲೋಕ ದೇವರಿಂದ ಅಭಿಷೇಕ ಹೊಂದಿರುವಂಥ ಜನರು, ದೇವರಿಂದ ಕರೆಯಲ್ಪಟ್ಟವರೇ, ಯಾರ್ಯಾರು ನಿಜವಾಗ್ಲೂ ಈ ಸಂದೇಶವನ್ನು ಕೇಳುವಾಗ ನೀವು ದೇವರಿಂದ ಕರೆಯಲ್ಪಟ್ಟಿರಂತ ನಂಬ್ತಿರೋ, ಅದೇ ಸಮಯದಲ್ಲಿ ಅಭಿಷೇಕವನ್ನು ಹೊಂದಿದ್ರಂತ ನಂಬ್ತಿರೋ, ಅವರೆಲ್ಲರಿಗೂ ನಾನು ಹೇಳುವಂಥ ಮಾತೇನೆಂದರೆ, ಸಮಯ ಬಂದಿದೆ. ನಿನ್ನ ಅಭಿಷೇಕ ನಿನ್ನಲ್ಲಿ ಹೆಚ್ಚಿಸುವಾಗ, ನೀನು ಅಭಿಷೇಕಕ್ಕೆ ನಂಬಿಗಸ್ತಳಾಗಿರುವಾಗ ನಿನಗೆ ಕೂಡ ದೇವರೇನು ಮಾಡ್ತಾನಂದ್ರೆ, ಪ್ರತಿ ಸಮಯ ನಿನ್ನಲ್ಲಿ ಒಂದು ಹೊಸ ಪರಿಚಯ ದೇವರು ತರೋನಾಗಿದ್ದಾನೆ. ಇಷ್ಟೆಲ್ಲ ಈ ಸಂದೇಶಕ್ಕೆ ಒಂದು ಪರಿಚಯವನ್ನು ಕೊಡ್ಲಿಕ್ಕೆ ಕಾರಣವೇನೆಂದ್ರೆ, ಒಂದು ಮಾತನ್ನು ನಾವು ಓದ್ಕೊಳ್ಳೋಣ. ಅದೇನೆಂದ್ರೆ, 2 ಸಮುವೇಲ 23 ಅಧ್ಯಾಯ ಅದರಲ್ಲಿ 1 ವಚನದಲ್ಲಿ ದಾವೀದನ ವಿಷಯದಲ್ಲಿ ದೇವರು ಹೇಳುವಂತ ಮಾತು, ಅದು ದಾವೀದನ ಹಾಡು. ಆತನೇನಂತನಂದ್ರೆ, ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಇಸ್ರಾಯೇಲರ ಯಾಕೋಬನನ್ನು ಎತ್ತಿರುವಂತ ಆ ದೇವರ ಅಭಿಷಕ್ತನಾದಂಥ ವ್ಯಕ್ತಿ ಅಂತೇಳಿ ಹೇಳುವಾಗ ಕೆಳಗೆ ಮತ್ತೊಂದು ಮಾತು ಹೇಳ್ತಾನೆ,
ಇಸ್ರಾಯೇಲರ ಹಾಡುಗಳಿಗೆ ಒಡೆಯನಾದಂಥ ದಾವಿದನು ಅಂತೇಳಿ ಪರಿಚಯ ಐತಿ. ಅಲ್ಲಿ ಹೇಳಿರೋ ಮಾತೇನೆಂದ್ರೆ, ಇಂಗ್ಲಿಷ್ ಬೈಬಲ್ನಲ್ಲಿ ಎ ಹೀರೋ ಆಫ್ ದ ಸಾಂಗ್ಸ್. ದಯವಿಟ್ಟು ಆ ವಚನ ಓದ್ರಿ. ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು, ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಇಸ್ರಾಯೇಲರ ವರಕವಿಯು ಆಗಿರುವವನು ಹೇಳಿದ್ದು. ಸೊ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಹಾಡುಗಳಿಗೆ ಆತನು ಇಸ್ರಾಯೇಲರಲ್ಲೇ ಒಂದು ಹಾಡುಗಳನ್ನು ರಚಿಸುವುದರಲ್ಲಿ ಆತನ ಪ್ರಧಾನನು ಎಂದು ಕರೆಯಲ್ಪಡ್ತಾ ಇದೆ. ನೋಡ್ರಿ, ಒಂದು ಸತ್ಯ ನಾವು ನೆನ್ಪಿಟ್ಕೋಬೇಕು. ದೇವರು ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟರೆ, ಒಬ್ಬ ವ್ಯಕ್ತಿಯ ಜೀವಿತದ ಬಗ್ಗೆ ದೇವರು ಸಂತೋಷನಾದ್ರೆ, ಒಬ್ಬ ವ್ಯಕ್ತಿಯ ಅಭಿಷೇಕ ಜೀವಿತದಲ್ಲಿ ಒಂದು ವೇಳೆ ದೇವರಿಗೆ ಮೆಚ್ಚುಗೆ ಆಗೋದಾದ್ರೆ, ನಮ್ಮಲ್ಲಿ ಆತನ ಜೀವಿತದಲ್ಲಿ ವಿಚಿತ್ರವಾದ ಕಾರ್ಯಗಳು, ಆತ್ಮೀಯವಾದ ಕಾರ್ಯಗಳು, ಸೂಪರ್ ನ್ಯಾಚುರಲ್ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಈಗ ನೋಡ್ರಿ, ಈ 23ನೇ ಅಧ್ಯಾಯ ಅದರಲ್ಲಿದ್ದಂಥ 1-2 ವಚನ ಈ ರೀತಿಯಲ್ಲಿ ಹೇಳ್ತದೆ, ಪ್ರಧಾನ ಕವಿ ಆತನು. ಎಷ್ಟೋ ಹಾಡುಗಳನ್ನು ಇಸ್ರಾಯೇಲರ ಸಂಗೀತಗಾರರು, ಪ್ರಧಾನರು, ಅನೇಕರು ಹಾಡುಗಳನ್ನು ದೇವರಿಗಾಗಿ ರಚಿಸಿದ ಉಂಟು. ಮೋಶೆ ಕೂಡ ಅನೇಕ ಹಾಡುಗಳನ್ನು ದೇವರಿಗಾಗಿ ಆತನು ರಚಿಸಿದ್ದಾನೆ. ಆದರೆ ಯಾವಾಗ ದಾವಿದನ ವಿಷಯದಲ್ಲಿ ಬರ್ತದೋ, ಆ ಪರಿಚಯ ಬಹಳ ಒಂದು ವಿಚಿತ್ರವಾದ ಪರಿಚಯ. ಅದನ್ನು ಓದುವಾಗ ನನಗೆ ಆನಂದವನ್ನು ತಂದಿರುವಂಥ ಒಂದು ಮಾತು. ಇಂಗ್ಲಿಷ್ನಲ್ಲಿ ನಾನು ನಿಮಗಾಗಿ ಓದ್ತೇನೆ. ನಾನು ಓದಿದ ನಂತರ ಕನ್ನಡದಲ್ಲಿ ನಾವು ಓದೋಣ. These are the last words of David, the inspired utterance of David, son of Jesse, a utterance of a man exalted by the Most High, the man anointed by God of Jacob, the hero of the Israel song. ನೋಡ್ರಿ, ಎಷ್ಟು ಪರಿಚಯಗಳಿಲ್ಲಿ ಒಂದು ಮಾತಿನಲ್ಲಿ ಐತೆ ನೋಡ್ರಿ. 27ನೇ ಅಧ್ಯಾಯಕ್ಕೆ ಬರೋಕ್ಕಿಂತ ಮುಂಚೆ ಈ ಅಧ್ಯಾಯದಲ್ಲಿದ್ದಂಥ ಒಂದು ಆತ್ಮೀಯವಾದ ಸಂದೇಶವು ನಮ್ಮ ಆತ್ಮೀಯ ಜೀವಿತಕ್ಕೆ ಕೇಳೋಕ್ಕಿಂತ ಮುಂಚೆ ಬರೆದಂಥ ವ್ಯಕ್ತಿಯ ಜೀವಿತವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಹಂಗಿಡ್ಲಿಕ್ಕೆ ಕಾರಣವೇನೆಂದರೆ, ದಾವಿದನಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡಿರುವಂಥ ದೇವರು ನಿನ್ನಲ್ಲಿ ಕೂಡ ನನ್ನಲ್ಲಿ ಕೂಡ ಮಾಡ್ತಾನೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೆ ಒಂದು ನಿರೀಕ್ಷೆ ಇದೆ. ಅದು ಯಾರಲ್ಲಿದೆ ಅಂದರೆ ನಮ್ಮ ದೇವರಲ್ಲಿದೆ. ಅದು ಯಾರಲ್ಲಿದೆ ಅಂದರೆ ನಮ್ಮನ್ನು ಕರೆದಿದ್ದಂಥ ದೇವರಲ್ಲಿದೆ. ಅದಾದ ನಂತರ ಅದು ನಮ್ಮ ಅಭಿಷೇಕದಲ್ಲಿದೆ. ನೀವು ನಂಬ್ತೀರಾ? ನೀವು ಅಭಿಷೇಕ್ತರಂತ ನಂಬ್ತೀರಾ? ದೇವರು ನಿಮ್ಮನ್ನು ಅಭಿಷೇಕಿಸಿದನಂತ ನಂಬ್ತೀರಾ? ಹಂಗ ನಂಬೋದಿದ್ರೆ ಒಂದು ಸಲ ದೇವರಿಗೆ ಹೇಳ್ರಿ, ಸ್ವಾಮಿ, ನನ್ನನ್ನು ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ. ಆತನಿಗೆ ವಂದನೆ ಹೇಳ್ರಿ. ಸೊ ಆತನು ಹಾಡುಗಳ ಇಸ್ರಾಯೇಲರಲ್ಲಿ ಮಹಾಕವಿಯಾದನು. ಓಕೆ, ಸೊ ಈಗ ನಾವು ಈ ಒಂದು ಮಹಾಕವಿಯ ಒಂದು ಬರಹವನ್ನು ನಾವು ನೋಡೋಣ, ಅಥವಾ ಹಾಡನ್ನು ನಾವು ನೋಡೋಣ. ಅಭಿಷಕ್ತರು ಈ ಲೋಕದಲ್ಲಿ ಬೆಳೆದು ಬರ್ತಾ ಇರುವಾಗ, ಅಭಿಷೇಕದಲ್ಲಿ ಬೆಳೆದು ಬರ್ತಾ ಇರುವಾಗ, ಅಭಿಷಕ್ತರು ಈ ಲೋಕದಲ್ಲಿ ಜೀವಿಸುವಾಗ ಅವರು ಎದುರುಗೊಳ್ಳುವಂಥ ಜನಾಂಗ ಹೇಗಿರ್ತದೆ, ಎಂತೆಂಥವರನ್ನು ಅವರು ಎದುರುಗೊಳ್ಳಬೇಕು. ಈ ಲೋಕದಲ್ಲಿ ಅಭಿಷೇಕದಲ್ಲಿ ಬೆಳೀತಿರುವಾಗಲೇ ನಮ್ಮ ಸುತ್ತಲಿರುವಂಥ ಒಂದು ಮನುಷ್ಯರು ಎಂಥವ್ರು ಅಂಥೇಳಿ ಈ ಒಂದು 37ನೇ ಕೀರ್ತನದಲ್ಲಿ ದಾವಿದನು ಅದನ್ನು ವರ್ಣಿಸ್ತಾನೆ, ಅಥವಾ ಅದನ್ನು ತನಗಾಗಿ ಆಡ್ಕೊಳ್ತಾನೆ, ಅದನ್ನು ದೇವರಿಗಾಗಿ ಆಡ್ಕೊಳ್ತಾನೆ, ದೇವರ ಮುಂದೆ ಆಡ್ತಾನೆ. ನನ್ನ ದೇವರು
ಎಂಥ ಒಂದು ಶ್ರೇಷ್ಠ ದೇವರು, ಏನು ಪ್ರತಿಫಲ ಕೊಡ್ತಾನೆ ಅಂತೇಳಿ ಆತನ ಮಾತನಾಡ್ತಾನೆ. ಪ್ರಿಯ ಜನರೇ, ಅಭಿಷೇಕ ನಿನ್ನನ್ನು ಕೂಡ ಈ ಥರ ಒಬ್ಬ ಒಬ್ಬ ಮಹಾ ವ್ಯಕ್ತಿಯಾಗಿ ನಿನ್ನನ್ನು ಕೂಡ ಮಾಡ್ತದೆ. ಅದಕ್ಕೆ ಅಭಿಷೇಕಕ್ಕೆ ನಂಬಿಗಸ್ತರಾಗಿರ್ರಿ. ಅದಕ್ಕೆ ಅಭಿಷೇಕವನ್ನು ಎಂದಿಗೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡದೆ, ಅಭಿಷೇಕಕ್ಕೆ ನಾವು ಅದರ ಮುಂದೆ ತಗ್ಗಿಸಲ್ಪಟ್ಟವರಾಗಿ ಭಯಭಕ್ತಿಯಿಂದ ನಮ್ಮ ಅಭಿಷೇಕದಲ್ಲಿ ನಾವು ಬೆಳೆಯೋಣ. ಸೊ ಈ ಮೊದಲನೇ ಸಮುವೇಲ 23ನೇ ಅಧ್ಯಾಯದಲ್ಲಿ ಆತನಿಗೆ ಬಂದಂಥ ಒಂದು ಪರಿಚಯವೇನೆಂದರೆ, ಹಾಡುಗಳ ಮಹಾಕವಿ, ಇಸ್ರಾಯೇಲರ ಹಾಡುಗಳಿಗೆ ಈತನ ಮಹಾಕವಿ. ದಾವೀದನಿಗೆ ದೇವರು ಅದನ್ನು ಕೊಟ್ಟಾನ. ಅಂದರೆ ಒಂದು ಸತ್ಯ ನಾವಿಲ್ಲಿ ನೆನಪಿಟ್ಕೋಬೇಕು, ಅಭಿಷೇಕ ನಿನ್ನಲ್ಲಿ ಅನೇಕ ಕಾರ್ಯಗಳು, ನೀನು ಬಯಸದ ಕಾರ್ಯಗಳು, ನೀನು ನೋಡದ ಕಾರ್ಯಗಳು, ಅಂಥ ಕಾರ್ಯಗಳು ನಿನ್ನಲ್ಲಿ ಅಭಿಷೇಕ ಮಾಡ್ತದೆ. ಈಗ ನಾವು ಪ್ರಾರ್ಥಿಸಿದ್ದಂತೆ ನೀನು ಅಭಿಷೇಕವನ್ನು ಯಾವಾಗಲೂ ಅದಕ್ಕೆ ನೀನು ಅದಕ್ಕೆ ಒಳಪಟ್ಟವನಾಗಿ ನೀನು ಯಾವಾಗಲೂ ಅದನ್ನು ಗೌರವಿಸದಿದ್ರೆ, ಒಂದು ದಿನ ನಿನ್ನನ್ನು ಕೂಡ ದೇವರೊಂದು ಮಹಾ ವ್ಯಕ್ತಿಯಾಗಿ ಮಾಡೋನಾಗಿದ್ದಾನೆ. ನಂಬ್ತೀರಾ? ನಂಬಿದ್ದವರೆಲ್ಲರೂ ದೇವರಿಗೆ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರಿಗೆ ಸ್ತೋತ್ರ ಹೇಳಿ, ದೇವರಿಗೆ ಚಪ್ಪಾಳೆ ಹೊಡೆದು ಆತನನ್ನು ಆರಾಧಿಸ್ರಿ. ಯಾಕಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು, ನಮ್ಮಲ್ಲಿ ದೇವರು ಮಾಡಿರುವಂಥ ವಿಷಯಗಳನ್ನು ನಾವು ಗಮನಿಸೋದಾದರೆ ನಮ್ಮ ಹೃದಯ ಆತನಲ್ಲಿ ಆನಂದಿಸ್ತದೆ. ಅದಕ್ಕೆ ನಾನು ಈ ಸಮಯ ಕೊಟ್ಟಿದ್ದೇನೆಂದರೆ, ದೇವರೇ ನನ್ನ ಮೇಲೆ ಅಭಿಷೇಕವನ್ನು ನೀಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ, ನನ್ನನ್ನು ಕರೆದದಕ್ಕಾಗಿ ನಿನಗೆ ಸ್ತೋತ್ರ. ಈ ಅಭಿಷೇಕ ನನ್ನಲ್ಲಿ ಮಹಾ ಕಾರ್ಯಗಳನ್ನು ಮಾಡ್ತಾವೆ, ಅದನ್ನು ನಂಬ್ತೇನೆ ಸ್ವಾಮಿ. ನಿನ್ನ ಆಲಯದಲ್ಲಿ ಕುಂತಿರುವಾಗಲೇ ನನ್ನಲ್ಲಿಟ್ಟಂಥ ಅಭಿಷೇಕ ನನ್ನಲ್ಲಿ ಮಹಾ ಕಾರ್ಯಗಳನ್ನು ಮಾಡುತ್ತವಂತೇಳಿ ಈ ಒಂದು ವೇಳೆಯಲ್ಲಿ ನಾನು ನಂಬ್ತೇನೆ. ಹೇಳುನ, ನಾನು ನಂಬ್ತೇನೆ. ನನ್ನ ಮೇಲೆ ದೇವರು ಸುರಿಸಿರುವಂಥ ಪವಿತ್ರಾತ್ಮನ ಅಭಿಷೇಕ ನನ್ನಲ್ಲಿ ದೇವರ ಮಹಾಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ಸ್ವಾಮಿ ನಿನಗೆ ಸ್ತೋತ್ರಯ್ಯ. ಯೆಸಯ್ಯ ನಿನಗೆ ಸ್ತೋತ್ರ. ನಮ್ಮಲ್ಲಿ ದೇವರೇ ನೀನಿಟ್ಟಂಥ ಅಭಿಷೇಕ ನಮ್ಮನ್ನು ದೇವರೇ ನಮ್ಮಲ್ಲಿ ಒಂದು ಮಹಾ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ನಮ್ಮಲ್ಲಿ ಮಾಡುವಂಥ ಮಹಾ ಕಾರ್ಯಗಳು ದೇವರೇ, ಅದು ನಿನಗೆ ಮಹಿಮೆ ತರಲಿ ಸ್ವಾಮಿ. ಅದನ್ನು ನಮ್ಮನ್ನು ಹೆಚ್ಚಿಸ್ಲಿಕ್ಕೆ ಅಲ್ಲ ಸ್ವಾಮಿ. ದೇವರು ಅದು ನಿನಗೆ ಮಹಿಮೆ ತರಲಿ. ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದಂತೆ ನೀವು ಅಂತ ಇದ್ದೀರಾ ದೇವರಿಗೆ? ಆಗ ನೀವು ಕೃತಜ್ಞತರವರಿದ್ದರೆ ಸಭೆಯಲ್ಲಿ ಕೇಳುವಂಥ ಪ್ರತಿ ಸಹೋದರಿ, ಪ್ರತಿ ಸಹೋದರ, ಯಾರ್ಯಾರ ಮೇಲೆ ಅಭಿಷೇಕ ಇದೆ ಅಂತ ನೀವು ನಂಬ್ತಾ ಇದ್ರೋ, ಯವನಸ್ಥರೇ, ಯಾರ್ಯಾರ ಮೇಲೆ ನಿಮ್ಮ ಅಭಿಷೇಕ ಐತಂತ ನಂಬ್ತಾ ಇದ್ರೋ, ನಿಮ್ಮನ್ನು ಒಂದು ಮಹಾ ವ್ಯಕ್ತಿಯಾಗಿ ಮಾಡುವಂತೆ ಆ ಅಭಿಷೇಕ ದೇವರು ನಿಮ್ಮ ಮೇಲೆ ಇಟ್ಟಾನ. ನೀವಿದ್ದಂತೆ ಇರ್ಲಿಕ್ಕಲ್ಲ, ನೀವು ಜೀವಿಸುವಂತ ಜೀವಿಸ್ಲಿಕ್ಕಲ್ಲ, ನಮ್ಮನ್ನು ದೇವರಲ್ಲಿ ಮಹಾ ವ್ಯಕ್ತಿಗಳಾಗಿ ಮಾಡಲಿಕ್ಕೆ ತನ್ನ ಅಭಿಷೇಕ ನಮ್ಮ ಮೇಲೆ ಇಟ್ಟಾನ. ಅದಕ್ಕೆ ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು. ಹಲ್ಲೆಲೂಯ. ನಾವು ನಂಬೋಣ. ದಾವೀದನಷ್ಟೇ ಅಲ್ಲ, ಆ ಯಾಕೋಬ ದೇವರು, ಆ ಅಬ್ರಾಮನ ದೇವರು, ಆ ಇಸಾಕನ ದೇವರು, ಆ ಮೋಶೆ ದೇವರು, ಯೆಹೋಶುವನ ದೇವರು, ಗಿದಿಯೋನನ ದೇವರು, ಸಮುವೇಲನ ದೇವರು, ಜೆರುಬ್ಬಾಬೆಲನನ್ನು ಅಭಿಷೇಕಿಸಿರೋ ದೇವರು, ಸ್ನಾನಿಕನಾದ ಯೋಹಾನನನ್ನು ಅಭಿಷೇಕಿಸಿರೋ ದೇವರು, ಅದೇ ದೇವರು ನಮ್ಮನ್ನು ಕೂಡ ಅಭಿಷೇಕಿಸಿದ್ದಾನೆ. ಇವರೆಲ್ಲರೂ ತಮ್ಮ ಆತ್ಮೀಯ ಜೀವಿತ ಆರಂಭಿಸಿದ್ದಾಗ ಅವರು ಸಾಧಾರಣರಾಗಿದ್ದರು. ಅಬ್ರಾಮನು ತಂದೆಯ ವ್ಯಾಪಾರವನ್ನು ಮಾಡೋನಾಗಿದ್ದ. ಇಸಾಕನು ಕುರಿಗಳನ್ನು ಕಾಯುವವನು. ಯಾಕೋಬನು ಕುರಿಗಳನ್ನು ಕಾಯುವವನು. ಮೋಶೆ ಕುರಿಗಳನ್ನು ಕಾಯುವವನು. ದಾವೀದನು ಕುರಿಗಳನ್ನು ಕಾಯುವವನು. ದೇವರಾತ್ಮನು ಹೇಳ್ತಾ ಇದ್ದಾನೆ, ಇಂಥ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಸಾಧಾರಣ ಕೆಲಸಗಳನ್ನು ಮಾಡುವವರನ್ನು ದೇವರು ಇಂಥ ಸಾಮರ್ಥ್ಯದಿಂದ ಉಪಯೋಗ ಮಾಡ್ಯಾನಂದ್ರೆ ನಿಮ್ಮನ್ನು ಕೂಡ ನನ್ನನ್ನು ಕೂಡ ಉಪಯೋಗ ಮಾಡ್ತಾನೆ. ಈ ಮಾತನ್ನು ಮಾತನಾಡ್ತಿರುವಾಗ ಕೆಲವೊಬ್ಬರಿಗೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಯಾರ್ಯಾರು ನೀವು ನಿಜವಾಗ್ಲೂ ನಂಬ್ತೀರಿ ನನ್ನ ಮೇಲೆ ದೇವರ ಅಭಿಷೇಕ ಐತೆ ಅಂತೇಳಿ ನಂಬುವವರೆಲ್ಲರೂ
ನಿಮ್ಮ 2 ಕೈಗಳನ್ನು ಮೇಲೆ ಕೆತ್ತಿ ದೇವರಿಗೆ ಹೇಳ್ರಿ, ಎಸಪ್ಪ ನಾನು ನಂಬ್ತೇನೆ, ನನ್ನ ಮೇಲೆ ಅಭಿಷೇಕ ಐತಿ. ಈ ಅಭಿಷೇಕ ನನ್ನಲ್ಲಿ ಮಹಾ ಕಾರ್ಯವನ್ನು ಮಾಡ್ತದೆ. ಜೋರಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನಿಮ್ಮ ಮನಸ್ಸಿಗೆ ತಿಳಿಯುವಂತೆ ಹೇಳ್ರಿ, ನಿಮ್ಮ ಹೃದಯಕ್ಕೆ ಕೇಳಿಸುವಂತೆ ಹೇಳ್ರಿ, ನಿಮ್ಮ ಆತ್ಮದಲ್ಲಿ ಅದು ಬರೆಯಲ್ಪಡುವಂತೆ ಹೇಳ್ರಿ, ನಾನು ನಂಬ್ತೇನೆ, ನನ್ನ ಮೇಲೆ ದೇವರ ಅಭಿಷೇಕ ಇದೆ. ಯಾವ ದೇವರು? ಇಸ್ರಾಯೇಲರ ದೇವರ, ಯಾಕೋಬನ ದೇವರ ಅಭಿಷೇಕ ನನ್ನ ಮೇಲೆ ಐತಿ. ಈ ಅಭಿಷೇಕ ಯಾವ ರೀತಿಯಲ್ಲಿ ಬೈಬಿಲ್ನ ಕಾಲದಲ್ಲಿ ಬದುಕಿರುವಂಥ ಸಾಧಾರಣರಲ್ಲಿ ದೇವರು ತನ್ನ ದೊಡ್ಡ ಕಾರ್ಯಗಳನ್ನು ಮಾಡ್ಯಾನ. ಅದರಲ್ಲಿ ನಾನು ನಂಬ್ತೇನೆ, ಅದೇ ಅಭಿಷೇಕ ನನ್ನ ಮೇಲೆ ಐತಿ. ನನ್ನನ್ನು ಕೂಡ ದೇವರು ತನ್ನ ನಾಮಕ್ಕೆ ಉಪಯೋಗಪಡಿಸ್ತಾನೆ. ನನ್ನನ್ನು ಕೂಡ ಈ ಲೋಕದಲ್ಲಿ ದೇವರಿಗೆ ಮಹಾ ಕಾರ್ಯಗಳನ್ನು ಮಾಡೋವನಾಗಿ ದೇವನನ್ನು ಉಪಯೋಗ ಮಾಡ್ತಾನೆ. ನಂಬ್ತೀರಾ? ನಂಬೋದಿದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸ್ವಲ್ಪ ಹೊತ್ತು ಸ್ತೋತ್ರ ಹೇಳಿ, ಸ್ವಲ್ಪ ಹೊತ್ತು ಅನ್ಯ ಭಾಷೆಗಳಿಂದ ಮಾತನಾಡ್ರಿ, ಸ್ವಲ್ಪ ಹೊತ್ತು ಆತನನ್ನು ಕೀರ್ತಿಸ್ರಿ, ಸ್ವಲ್ಪ ಹೊತ್ತು ಆತನಿಗೆ ವಂದನೆಗಳನ್ನು ಹೇಳ್ರಿ, ಸ್ವಲ್ಪ ಹೊತ್ತು ಹೇಳ್ರಿ, ಸ್ವಾಮಿ ನಾನು ನಂಬ್ತೇನೆ, ಅಭಿಷೇಕದಲ್ಲಿ ನಂಬ್ತೇನೆ, ಈ ಅಭಿಷೇಕದಲ್ಲಿ ನಂಬ್ತೇನೆ, ಮಹಾ ಕಾರ್ಯಗಳನ್ನು ಮಾಡುವಂಥ ಅಭಿಷೇಕದಲ್ಲಿ ನಂಬ್ತೇನೆ, ಉನ್ನತಿ ತರುವಂಥ ಅಭಿಷೇಕದಲ್ಲಿ ನಂಬ್ತೇನೆ, ಆಶೀರ್ವಾದವನ್ನು ತರುವಂಥ ಅಭಿಷೇಕದಲ್ಲಿ ನಂಬ್ತೇನೆ, ಅಭಿವೃದ್ಧಿ ತರುವಂಥ ಅಭಿಷೇಕದಲ್ಲಿ ನಂಬ್ತೇನೆ, ನನಗೆ ಹೊಸ ಪರಿಚಯವನ್ನು ತರುವಂಥ ಅಭಿಷೇಕದಲ್ಲಿ ನಂಬ್ತೇನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಈ ಸಮಯದಲ್ಲಿ ದೇವರು ನಿಮ್ಮ ಆತ್ಮದಲ್ಲಿ ಒಂದು ನೆನಪನ್ನು ತರ್ತಾ ಇದ್ದಾನೆ. ಪ್ರೇರೆ, ನೀವು ಮಹಾ ವ್ಯಕ್ತಿಗಳಾಗುವಂಥ ಸಮಯ ಬರ್ತಾ ಇದೆ. ದೇವರಿಗಾಗಿ ಮಹಾ ಸಾಮರ್ಥ್ಯದಿಂದ ಉಪಯೋಗ ಆಗುವಂಥ ಸಮಯ ಬರ್ತಾ ಇದೆ. ನಿಮಗೆ ದೇವರು ಹೊಸ ಪರಿಚಯ ತರುವಂಥ ಸಮಯಗಳು ನಿಮಗೆ ಬರ್ತಾ ಇದ್ದಾವೆ. ಅದು ದೇವರ ಸಮಯ, ಅದು ಅಭಿಷೇಕದ ಸಮಯ, ಅದು ಪವಿತ್ರಾತ್ಮನ ಸಮಯ ಆಗಿದೆ ನಿಮ್ಮ ಜೀವಿತದಲ್ಲಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಸೊ 37ನೇ ಕೀರ್ತನೆಗೆ ನಾವು ಬರೋಣ. ಈ ಮಹಾಕವಿ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ಪವಿತ್ರಾತ್ಮನ ಅಭಿಷೇಕದಲ್ಲಿ ಬೆಳೆದವನಾಗಿ ಅವನು ಹಾಡಾಡ್ತಾ ಇದ್ದಾನೆ. ಏನು ಆಡ್ತಾ ಇದ್ದಾನೆ ಪ್ರೇರೆ? ಇದು ಒಂದು ಮಾತು ಭಾಳ ಅದಕ್ಕೆ ಹೋಲಿಕೆ ಆಗಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆತನ ಮಹಾಕವಿ ಆಗಿದ್ದಷ್ಟೇ ಅಲ್ಲ, ಅಪೊಸ್ತಲಗಳು 2ನೇ ಅಧ್ಯಾಯ 30ನೇ ವಚನ ಹೇಳ್ತದೆ, ಅವನು ಒಬ್ಬ ಪ್ರವಾದಿ ಆಗಿದ್ದನು. ಇವನ ಅಭಿಷಕ್ತನು, ಇವನು ಮಹಾಕವಿ, ಇವನೊಬ್ಬ ಪ್ರವಾದಿ ಆತನು. 1ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 2 ಮತ್ತು 3ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ದಾವೀದನು ಅವನು ಯಾಜಕನಾಗಿದ್ದನಂತೆ. ಯಾವಾಗ ದೇವರ ಮಂಜೂಸ ಬೆತ್ಲೆಹೇಮಿಗೆ ಅದನ್ನು ತಗೊಂಡು ಬಂದನೋ, ಯೆರೂಸಲೇಮಿಗೆ ತಗೊಂಡು ಬಂದನೋ, ತಾನು ಅರಸನಾದಾಗ ಆವಾಗ ಜನಗಳಿಗೆ ಎಲ್ಲರಿಗೆ ರೊಟ್ಟಿಯನ್ನು ಮುರಿದು ದ್ರಾಕ್ಷರಸವನ್ನು ಕೊಟ್ಟನಂತೆ, ಯಜ್ಞಗಳನ್ನು ಅರ್ಪಿಸಿದನಂತೆ. ನೋಡ್ರಿ, ಅವನು ಯಾಜಕನಾಥನು. ಆದರೆ ದೇವರು ವಾಗ್ದಾನ ಮಾಡಿರೋ ಪ್ರಕಾರ ಅವನು ಅರಸನಾದನು. ಒಂದು ಸತಿ ನಾವು ನೆನ್ಪಿಟ್ಕೋಬೇಕು, ಅಭಿಷೇಕ ಬಂದಾಗೆಲ್ಲ ಬೈಬಲ್ನಲ್ಲಿ ನಾವು ಗಮನಿಸಿದ್ರೆ ಯಾರ್ಯಾರ ಮೇಲೆ ದೇವರ ಅಭಿಷೇಕ ಬಂತೋ, ಅಭಿಷೇಕ ಬಂದ ನಂತರ ದೇವರು ಪ್ರವಚಿಸಿದನು ಅಥವಾ ವಾಗ್ದಾನ ಮಾಡ್ಯಾನ. ದೇವರು 70 ಮಂದಿ ನಾಯಕರಿಗೆ ಅರಣ್ಯಕಾಂಡ 11ನೇ ಅಧ್ಯಾಯ 24ನೇ ವಚನದಲ್ಲಿ ಮೋಶೆಗೆ ದೇವರು ಹಿಂಗಂದಾನ, ನಿನ್ನ ಮೇಲೆ ಇರುವ ಅಭಿಷೇಕವನ್ನು ನಾನು ತಗೊಂಡು ಈ 70 ಮಂದಿಯಲ್ಲಿ ನಾನು ಹಾಕ್ತೇನೆ ಅಂತೇಳಿ. 70 ಮಂದಿ ಅಭಿಷೇಕವನ್ನು ಹೊಂದಿದ ನಂತರ ಪ್ರವಚಿಸಿದ್ರು ಅಂತೇಳಿದೆ. ಅಭಿಷೇಕದಲ್ಲಿ ಒಂದು ದೇವರ ವಾಗ್ದಾನಗಳಿರ್ತವೆ. ಓಕೆ, ಇದೇ ದೇವರು 27ನೇ ಅಧ್ಯಾಯದಲ್ಲಿ ಅರಣ್ಯಕಾಂಡದಲ್ಲಿ 18ನೇ ವಚನದಲ್ಲಿ ಮೋಶೆಗೆ ಹಿಂಗೆ ಹೇಳ್ಯಾನ, ನನ್ನ ಆತ್ಮ ಉಳ್ಳವನು ಯೆಹೋಶುವನದಾನ, ಅವನು ಜನರನ್ನು ವಾಗ್ದಾನಗಳಿಗೆ ಸೇರಿಸ್ತಾನೆ. ಅಂದ್ರೆ ಅಭಿಷೇಕ ಬಂದ ನಂತರ ದೇವರು ತಾನು ಮಾತನಾಡೋದನ್ನು ಮಾತಾಡ್ತಾನೆ. ನಿಮ್ಮಲ್ಲಿ ಅಭಿಷೇಕ ಇದೆಯಲ್ಲ, ನಿಮ್ಮ ಮೇಲೆ ಅಭಿಷೇಕ ಇರುವಾಗ, ಅಭಿಷೇಕದಲ್ಲಿ ನೀವು ಬೆಳೆಯುವಾಗ ದೇವರು ನಿನ್ನ ವಿಷಯದಲ್ಲಿ ಮಾತನಾಡುವಂಥದ್ದು ಮಾತಾಡ್ತಾನೆ. ನೀನು ಆತನಿಗಾಗಿ ಮುಂದೆ ಏನು ಮಾಡ್ಲಿಕ್ಕೆ ಹೋಗ್ತಿ,
ಏನೇನು ನೀನು ಆತನಿಗಾಗಿ ಮಾಡುತ್ತಿ, ಎಷ್ಟು ಯೋಗ್ಯವಾಗಿ ಮಾಡ್ತಿ, ಎಷ್ಟು ಸಾಮರ್ಥ್ಯವುಳ್ಳವಾಗಿ ಮಾಡ್ತಿ, ಎಷ್ಟು ಜನರನ್ನು ವಾಗ್ದಾನಗಳಿಗೆ ನಡೆಸ್ತಿ. ಅಭಿಷಕ್ತರು ತನಗೆ ಆಶೀರ್ವಾದವಂತರಾಗಿರೋದಷ್ಟಲ್ಲ, ಅಭಿಷಕ್ತರು ಇತರರಿಗೂ ಕೂಡ ಆಶೀರ್ವಾದವಂತರಾಗ್ತಾರೆ. ಯೆಹೋಶುವನು ಅವನ ಅಭಿಷಕ್ತನಾದನು, ಅದಕ್ಕೋಸ್ಕರ ಏನಾಯ್ತಂದ್ರೆ ಅವನು ಮತ್ತೆ ಇತರರಿಗೆ ಅಭಿಷಕ್ತನಾದನು. ವಾಗ್ದಾನಗಳಲ್ಲಿ ಸೇರಿಸಿ ಎಲ್ಲರಿಗೆ ಬೇಕಾದಂಥ ಎಲ್ಲ ಒಂದು ವಾಗ್ದಾನ ಭೂಮಿಯನ್ನು ಆತನ ಹಂಚಿದನಂತೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪ್ರಿಯರೇ, ಇವೆಲ್ಲ ಯಾಕೆ ಹೇಳ್ತದೆ ಪರಿಚಯಗಳನ್ನು ನಿಮಗೆ? ಈ ಅಭಿಷೇಕವನ್ನೋದು ನಮ್ಮಲ್ಲಿ ಏನಿದೆಯಲ್ಲ, ಇದು ನಮ್ಮನ್ನು ಏನೇನೋ ದೇವರ ಕಾರ್ಯಗಳನ್ನು ಮಾಡ್ತದೆ, ನಮ್ಮ ಆಲೋಚನೆಗೆ ಮೀರಿರುವಂಥ ಕಾರ್ಯಗಳನ್ನು ಮಾಡ್ತದೆ, ನಾವು ಕಾಣದ ವಿಷಯಗಳನ್ನು ಕಾಣುವಂತೆ ಮಾಡ್ತದೆ, ನಾವು ನೋಡದ ಆಶೀರ್ವಾದಗಳನ್ನು ನೋಡುವಂತೆ ಮಾಡ್ತದೆ. ಅದಕ್ಕೆ ಪ್ರಿಯರೇ, ಅಭಿಷೇಕವನ್ನು ಎಂದಿಗೂ ಕೂಡ ಅಲಕ್ಷ್ಯ ಮಾಡಬೇಡ್ರಿ. ಅಭಿಷೇಕವನ್ನು ಎಂದಿಗೂ ಕೂಡ ಸೋರದಂತೆ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಬರವಣಿಗೆ ಬಗ್ಗೆ ತಿಳಿಸಿರುವಂಥ ಸಾಮ್ಯದಲ್ಲಿ ಹಿಂಗಂದಾನ. 10 ಮಂದಿ ಕನ್ಯಕರಿದ್ರಂತೆ. 5 ಮಂದಿ ಬುದ್ಧಿ ಉಳ್ಳವರು, 5 ಮಂದಿ ಬುದ್ಧಿ ಇಲ್ಲದವರು. ಆದರೆ ಬುದ್ಧಿವಂತರು ಏನು ಮಾಡ್ಯಾರ ಅಂತ ಗೊತ್ತಾ? ತಮ್ಗೆ ಬೇಕಾದಂಥ ಎಣ್ಣೆಯನ್ನು ಸಿದ್ಧವಾಗಿ ಇಟ್ಕೊಂಡ್ರಂತೆ. ಅದು ಅಭಿಷೇಕದ ಬಗ್ಗೆ ಮಾತಾಡ್ತದೆ. ಅವರ ಮೇಲೆ ಇದ್ದಂಥ ಅಭಿಷಕ್ತರು ಬುದ್ಧಿಹೀನರಾಗಲ್ಲ, ಅವರು ಬುದ್ಧಿವಂತರಾಗ್ತಾರೆ. ಯಾರಿಗೋ ದೇವರ ಆತ್ಮನ ಈ ಸಮಯದಲ್ಲಿ ಮಾತಾಡ್ತಿದ್ದಾನೆ. ನಿನ್ನ ಮೇಲೆ ಅಭಿಷೇಕ ಇದೆ ಎಂದು ನೀನು ನಂಬೋದಿದ್ರೆ ನೀನು ಬುದ್ಧಿಹೀನನಲ್ಲ, ಬುದ್ಧಿಹೀನಳಲ್ಲ, ನೀನು ಬುದ್ಧಿವಂತನು. ಯಾಕಂದ್ರೆ ಅಭಿಷೇಕ ನಮ್ಮಲ್ಲಿ ಒಂದು ದೈವ ಜ್ಞಾನವನ್ನು ತರ್ತದೆ. ಅದಕ್ಕೆ ದೇವರ ವಾಕ್ಯ ಈ ರೀತಿಯಲ್ಲಿದೆ. ಅಪೊಸ್ತಲಕೃತ್ಯಗಳು 6ನೇ ಅಧ್ಯಾಯ 10ನೇ ವಚನ ಈ ರೀತಿಯಲ್ಲಿದೆ. ಸ್ಟೀಫನನು ದೇವರ ಆತ್ಮದಿಂದ ತುಂಬಲ್ಪಟ್ಟವನಾಗಿ ಅವನ ಜ್ಞಾನವನ್ನು ನೋಡಿ ಜನರು ವಿಚಿತ್ರ ಆದ್ರಂತೆ. ಪ್ರಿಯ ಜನರೇ, ಎಷ್ಟು ಆಲೋಚನೆಗಳನ್ನು ದೇವರು ಮಾತಾಡ್ತಿದ್ದಾನೆ ಈ ಸಮಯದಲ್ಲಿ. ನೀವು ನಂಬ್ತೀರಾ ದೇವರು ಪ್ರವಾದಿಕವಾಗಿ ನಿಮ್ಮೊಂದಿಗೆ ಮಾತಾಡ್ತಿದ್ದಾನಂತೇಳಿ? ನಂಬೋದಿದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಅಭಿಷೇಕ ಎಲ್ಲಿದೆಯೋ ಅಲ್ಲಿ ಬುದ್ಧಿಹೀನತೆ ಇರಲ್ಲ, ಅಲ್ಲಿ ದೈವಜ್ಞಾನ ಇರ್ತದೆ. ಅದಕ್ಕೆ ಸ್ಟೀಫನ್ ಅವನು ದೈವಜ್ಞಾನಿಯಾಗಿ ಮಾರ್ಪಟ್ಟನು. ಅಪೊಸ್ತಲಕೃತ್ಯಗಳು 2ನೇ ಅಧ್ಯಾಯ 2ನೇ ವಚನದಲ್ಲಿ ಶಿಷ್ಯರೆಲ್ಲರ ಅಭಿಷಕ್ತರಾದರು. 4ನೇ ಅಧ್ಯಾಯ 8ನೇ ವಚನದಲ್ಲಿ ಪೇತ್ರನ ಮೇಲೆ ದೇವರ ಪವಿತ್ರಾತ್ಮ ಇಳಿದು ಬಂದ ನಂತರ 4ನೇ ಅಧ್ಯಾಯ 13ನೇ ವಚನದಲ್ಲಿ ಅವನ ಮಾತುಗಳನ್ನು ಕೇಳುವವರು ಹೀಗಂದ್ರಂತೆ, ಇವನು ಶಾಲೆಗೇನೆ ಹೋಗ್ಲಿಲ್ಲಲ್ಲ, ಇಷ್ಟು ಜ್ಞಾನ ಎಲ್ಲಿಂದ ಬಂತು? ಅಭಿಷಕ್ತರು ಮೂರ್ಖರಾಗಲ್ಲ, ಅಭಿಷಕ್ತರು ಜ್ಞಾನಿಗಳಾಗ್ತಾರೆ. ಯಾವ ಜ್ಞಾನ? ಇದು ಸ್ಕೂಲ್ನಿಂದ ಬಂದದ್ದಲ್ಲ, ಇದು ಕಾಲೇಜಿನಿಂದ ಬಂದದ್ದಲ್ಲ, ಇದು ಕಲ್ತರಿಂದ ಬಂದದ್ದಲ್ಲ, ಇದು ಅಭ್ಯಾಸದಿಂದ ಬಂದದ್ದಲ್ಲ, ಇದು ಅಭಿಷೇಕದಿಂದ ಬರುವಂತ ಜ್ಞಾನ. ಅಭಿಷೇಕ ನಿನ್ನ ಮೇಲೆ ಎಷ್ಟು ಅಭಿಷೇಕ ಇರ್ತದೆ ನೋಡ್ರಿ. ಎಷ್ಟು ಅಭಿಷೇಕ ನಿನ್ನ ಮೇಲೆ ಕೆಲಸ ಮಾಡ್ತಾ ಇರ್ತದೋ, ನೀನು ಎಷ್ಟು ಅಭಿಷೇಕಕ್ಕೆ ಒಳಪಟ್ಟಿರ್ತೀಯೋ, ನೀನು ಅಭಿಷೇಕವನ್ನು ಎಷ್ಟು ಸೋರದಂತೆ ಅದನ್ನು ಹಿಡಿದುಕೊಂಡು ಹೋಗ್ತೀಯೋ, ಅದು ನಿನ್ನಲ್ಲಿ ಒಂದು ದೈವ ಜ್ಞಾನವನ್ನು ಕೊಡ್ತದೆ. ಅದಕ್ಕೆ ಯೇಸು ಸ್ವಾಮಿ ಬುದ್ಧಿವಂತರಾದಂಥ ಕನ್ನಿಕೆಯರ ಬಗ್ಗೆ ಹೇಳುವಾಗ ಅವರು ದೈವಜ್ಞಾನ ಹೊಂದಿದ್ದವರು ಆಗಿದ್ದರು. ಪ್ರಿಯ ಜನರೇ, ದೇವರು ನಿಮ್ಮಲ್ಲಿ ಹೊಸ ಪರಿಚಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮನ್ನು ಜ್ಞಾನಿಗಳಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮಗೆ ಉನ್ನತಿ ತರಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮನ್ನು ಪ್ರಧಾನರಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಭಿಷೇಕ ಹೊಂದಿರುವಂತ ಪ್ರತಿ ಜನರೇ, ಸಭೆಯಲ್ಲಿದ್ದಂಥ ಯವನಸ್ಥರೇ, ನಿಮ್ಮ ಅಭಿಷೇಕದಲ್ಲಿ ನೀವು ಸರಿಯಾಗಿ ಯೋಗ್ಯರಾಗಿದ್ರೆ ನಿಮ್ಮನ್ನು ಪ್ರಧಾನರಾಗಿ ದೇವರು ಮಾರ್ಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಸಮಾಜದಲ್ಲಿ, ಪಟ್ಟಣದಲ್ಲಿ, ನಮ್ಮ ಒಂದು ಊರಲ್ಲಿ, ನಮ್ಮ ಒಂದು ಡಿಸ್ಟಿಕ್ನಲ್ಲಿ, ನಮ್ಮ ಒಂದು ಸ್ಟೇಟ್ಗಳಲ್ಲಿ, ನಮ್ಮ ಒಂದು ದೇಶದಲ್ಲಿ, ಇತರ ದೇಶದಲ್ಲಿ ಕೂಡ ನಿಮ್ಮನ್ನು ಪ್ರಧಾನರಾಗಿ ದೇವರು ಮಾಡ್ತಾನೆ. ಇದೇ ವಾಗ್ದಾನ ನಿಮಗೆ ಇವತ್ತು. ಇದೇ ನಮ್ಮೆಲ್ಲರಿಗೆ ವಾಗ್ದಾನ, ನಿಮಗಾಗಿ ದೇವರಿಟ್ಟಂತ ವಾಗ್ದಾನ.
ಅದನ್ನು ಅಂಗೀಕರಿಸ್ತೀರಾ? ಅದನ್ನು ಅಪ್ಪಿಕೊಳ್ತೀರಾ? ಅದನ್ನು ಹೃದಯದಲ್ಲಿ ಸ್ವೀಕರಿಸ್ತೀರಾ? ಸ್ವೀಕರಿಸದಿದ್ದರೆ ದೇವರಿಗೆ ಹೇಳ್ರಿ, ಸ್ವಾಮಿ ನಿನ್ನ ಅಭಿಷೇಕಕ್ಕಾಗಿ ನಿನಗೆ ಸ್ತೋತ್ರ, ನನ್ನ ಮೇಲಿದ್ದಂಥ ಅಭಿಷೇಕಕ್ಕಾಗಿ ಸ್ತೋತ್ರ. ನನ್ನನ್ನು ನೀನು ದೇವರೇ ಅಭಿಷೇಕಿಸಿದ್ದಿ, ದಾವೀದನನ್ನು ಅಭಿಷೇಕಿಸಿದಂತೆ ನೀನನ್ನು ಅಭಿಷೇಕಿಸಿದ್ದಿ. ನನ್ನ ಮೇಲೆ ನೀನಿಟ್ಟಂಥ ಆ ಪರಲೋಕದ ಅಭಿಷೇಕಕ್ಕಾಗಿ ನಿನಗೆ ಸ್ತೋತ್ರ. ಇದು ನನಗೊಂದು ಜ್ಞಾನವನ್ನು ಕೊಡ್ತದೆ, ದೈವ ಜ್ಞಾನವನ್ನು ದಯಪಾಲಿಸ್ತದೆ. ಅಭಿಷಕ್ತರು ಎಂದಿಗೂ ಕೂಡ ಮೂರ್ಖರಾಗಲ್ಲ, ಅವರು ದೈವ ಜ್ಞಾನ ಹೊಂದಿದವರಾಗ್ತಾರೆ. ಹಲ್ಲೆಲೂಯ. ಸೊ ಈ 37ನೇ ಕೀರ್ತನೆ ಈಗ ಬರೋಣ ನಾವು. ಓಕೆ, ಈಗ 37ನೇ ಕೀರ್ತನೆ ಅಂದರೆ ಇಷ್ಟೊತ್ತು ದೇವರು ಮಾತನಾಡಿದ್ದು ನಿಮಗೆ ಪ್ರವಾದನ ಮೂಲಕ ದೇವರು ಮಾತನಾಡ್ಯಾನ. ನಂಬ್ತೀರಾ? ನಂಬಿದವರೆಲ್ಲರೂ ದೇವರಿಗೆ ಸ್ತೋತ್ರ ಹೇಳ್ರಿ. ಎಲ್ಲರ ಅನ್ಯ ಭಾಷೆಗಳಿಂದ ಮಾತನಾಡಿ ಸ್ವಲ್ಪ ಹೊತ್ತು ದೇವರಿಗೆ ಹೇಳ್ರಿ, ಸ್ವಾಮಿ ಈ ದಿನಕ್ಕಾಗಿ ಸ್ತೋತ್ರ, ಈ ಮಾತುಗಳಿಗಾಗಿ ಸ್ತೋತ್ರ, ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ ಅಂತೇಳಿ ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಆರಾಧಿಸ್ರಿ, ಹಾಗೆ ಆರಾಧಿಸ್ರಿ, ಹಾಗೆ ಆತನಿಗೆ ಸ್ತೋತ್ರ ಹೇಳ್ರಿ. ಓ ನಂಬಿದ್ದವರೆಲ್ಲರೂ ಕೈಗಳನ್ನು ಮೇಲೆ ಕೆತ್ತಿ ಚಪ್ಪಾಲಿ ಹೊಡಿತ ಆತನನ್ನು ಸ್ತುತಿಸ್ರಿ. ನನ್ನ ಮೇಲೆ ನೀನಿಟ್ಟಂತ ಅಭಿಷೇಕಕ್ಕಾಗಿ ಸ್ತೋತ್ರ ದೇವರೇ. ಈ ಅಭಿಷೇಕ ನನ್ನಲ್ಲಿ ಅನೇಕ ಬದಲಾವಣೆಯನ್ನು ತರ್ತದೆ, ಈ ಅಭಿಷೇಕ ನನ್ನಲ್ಲಿ ಅನೇಕ ಬೆಳವಣಿಗೆಗಳನ್ನು ತರ್ತದೆ, ಈ ಅಭಿಷೇಕ ನನ್ನಲ್ಲಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತದೆ, ಈ ಅಭಿಷೇಕ ನನ್ನನ್ನು ಪ್ರಧಾನನಾಗಿ ದೇವರು ಮಾರ್ಪಡಿಸ್ತದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆಮೆನ್. ಹಾಲೆಲೂಯ. ಈಗ ಬರೋಣ 37ನೇ ಕೀರ್ತನದಲ್ಲಿ ತಾನು ದೇವರಿಗಾಗಿ ಹಾಡಾಡ್ತಿರುವಾಗ ಆತನು ಹೇಳುತ್ತಿರುವ ಕೆಲವೊಂದು ಮಾತುಗಳನ್ನು ನಾವು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ನಾನು ಹೇಳಿದಂತೆ ಇವನು ಅಭಿಷಕ್ತನು, ಇವನು ಪ್ರವಾದಿಯು, ಇವನು ಯಾಜಕನು, ಇವನೊಬ್ಬ ಅರಸನು. ಈ ಅರಸನು ತನ್ನ ಅನುಭವದಿಂದ ಅಭಿಷೇಕದಲ್ಲಿ ಚೆಲ್ಲಿಸ್ತಿರುವಾಗ ಅನೇಕ ತರವಾದ ಹೋರಾಟವನ್ನು ಹೋರಾಡಬೇಕಾಯಿತು. ಅಭಿಷಕ್ತರು ಯಾವಾಗಲೂ ಹೋರಾಟದಲ್ಲಿರ್ತಾರೆ, ಅವರು ಹಿಂಜಾರಿ ಹೋಗುವುದಿಲ್ಲ. ದ ಅನಾಯಿಂಟೆಡ್ ವಿಲ್ ಆಲ್ವೇಸ್ ಹ್ಯಾವ್ ಎ ಬಿಗ್ ಬ್ಯಾಟಲ್ ಇನ್ ಲೈಫ್. ಸೊ ಈಗ ಅಭಿಷಕ್ತರಿಗೆ ಏನು ದೇವರು ಅವರನ್ನು ಏ ರೀತಿಯಲ್ಲಿ ಮೇಲೆ ಕೆತ್ತುತ್ತಾನೆ ಅದನ್ನು ನಿಮ್ಗೆ ಹೇಳಿನಿ. ಈಗ ಅಭಿಷಕ್ತರಿಗೆ ಇರುವಂತ ಯುದ್ಧ ಏನು? ಅಭಿಷಕ್ತರಿಗೆ ಇರುವಂತ ಯುದ್ಧ ಈ ಲೋಕ. ಈ ಲೋಕ ನಮ್ಮ ಅಭಿಷೇಕಕ್ಕೆ ವಿರೋಧವಾಗಿ, ನಮ್ಮ ನಂಬಿಕೆಗೆ ವಿರೋಧವಾಗಿ, ನಾವು ಬೆಳೆಯುವಂಥ ಈ ಆತ್ಮೀಯ ಬೆಳವಣಿಗೆಗೆ ವಿರೋಧವಾಗಿ ಈ ಲೋಕವು ನಮಗೆ ವಿರೋಧವಾಗಿ ವಿರೋಧವಾಗಿ ಬರ್ತದೆ. ಅದಕ್ಕೆ ನಾವೆಲ್ಲರೂ ಈ ಲೋಕದ ಯುದ್ಧದಲ್ಲಿದ್ದೀವಿ. ಈ ಲೋಕದ ಯುದ್ಧ ಎಂಥದಂದ್ರೆ ಅನಾತ್ಮಿಕವಾದದ್ದು. ನಾವ್ಯಾರಂದ್ರೆ ಆತ್ಮೀಯರು. ಈ ಲೋಕದಲ್ಲಿ ನಮಗೆ ನಿರಂತರವೂ ಈ ಯುದ್ಧ ಇದ್ದೇವೆ. ಅದಕ್ಕೆ ದಾವೀದನು ಕೂಡ ಅಭಿಷೇಕದಲ್ಲಿ ಬೆಳೆದು ಬರ್ತಾ ಇರುವಾಗ ಈ ಲೋಕದಲ್ಲಿರುವಂಥ ಎಲ್ಲ ಜನರನ್ನು ಗಮನಿಸ್ಯಾನ. ಅವನಿಗೆ ವಿರೋಧವಾಗಿ ಬಂದವರನ್ನು, ಅವನ ಜೊತೆ ಇದ್ದವರನ್ನು, ಅವನ ರಾಜ್ಯದಲ್ಲಿದ್ದವರನ್ನು, ಆತನ ಪರಿಪಾಲನೆ ಕೆಳಗೆ ಕೆಲಸ ಮಾಡಿದ್ದವರೆಲ್ಲರನ್ನು ಗಮನಿಸಿ ಈ 37ನೇ ಕೀರ್ತನದಲ್ಲಿ ಆತನು ಕೆಲವೊಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಅವನ ಸುತ್ತು ಅನೇಕ ತರವಾದ ಜನರನ್ನು ಅವನು ಗಮನಿಸ್ಯಾನ. ಅದರಲ್ಲಿ ಆತ್ಮೀಯರನ್ನು ಗಮನಿಸ್ಯಾನ, ಅನಾತ್ಮಿಕರನ್ನು ಕೂಡ ಗಮನಿಸಿದ್ದಾನೆ. ಅದಕ್ಕೆ ಅವನು ದೇವರಿಗೆ ಹಾಡಾಡ್ತಾ ಇದ್ದಾನೆ. ಹಾಡಾಡ್ತಿರುವಾಗ ಅವನು ಮೊದಲು ಹೇಳಿದ್ದೇನು ಗೊತ್ತಾ? 37ನೇ ಕೀರ್ತನೆ ಅದರಲ್ಲಿದ್ದಂಥ 16ನೇ ವಚನ ಅವನು ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ನೀತಿವಂತನನ್ನು ಗಮನಿಸಿದನೆ. ಈ ನೀತಿವಂತನ ಏನಾಗ್ತಾನಂತೆ? 16ನೇ ವಚನದಲ್ಲಿ ಈ ರೀತಿಯಲ್ಲಿದೆ, ನೀತಿವಂತನಿಗೆ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಐಶ್ವರ್ಯ ಇದ್ರೂ ಪರವಾಗಿಲ್ಲ, ಅವನು ದುಷ್ಟನಕ್ಕಿಂತ ಶ್ರೇಷ್ಠನಂತೆ. ಇಲ್ಲಿ ಅವನು ಮಾತನಾಡ್ತಿರೋದು ಈ ಸ್ಪೀಕಿಂಗ್ ಅಬೌಟ್ ದ ರೈಚಸ್ ಪರ್ಸನ್. ದ ರೈಚಸ್ ಮ್ಯಾನ್ ಮೇ ಹ್ಯಾವ್ ಎ ಲಿಟಲ್ ವೆಲ್ತ್ ಬಟ್ ಈಸ್ ನಾಟ್ ಲೈಕ್ ಎ ವಿಕೆಡ್. ಅದನ್ನೇನು ಹೇಳ್ತದನಂದ್ರೆ, ನೀತಿವಂತನಿಗೆ ಸ್ವಲ್ಪನೇ ಇರ್ಬೋದು, ಸ್ವಲ್ಪ ಐಶ್ವರ್ಯ ಇರ್ಬೋದು, ಆದರೆ ಅವನು ದುಷ್ಟನಂತೆ ಅಲ್ಲಂತೆ. ಯಾಕಂಗೆ ಹೇಳ್ತಾ ಇದ್ದಾನೆ? 16-17 ನಾವು ಓದೋಣ.
16-17 ಏನ್ ಹೇಳ್ತಾನಂದ್ರೆ, ದುಷ್ಟನಿಗೆ ಎಷ್ಟೋ ಇದ್ರೂ ಕೂಡ ಒಂದು ದಿನ ಅವನ ಶಕ್ತಿ ಬಿದ್ದೋಗ್ತದಂತ. ಆದ್ರೆ ಇಲ್ಲಿ ದಾವೀದನ ಹೇಳ್ತಾ ಇದ್ದಾನೆ, ನೀತಿವಂತನಿಗೆ ಸ್ವಲ್ಪ ಇದ್ರೂ ಕೂಡ ಪರವಾಗಿಲ್ಲ, ಅವನೇನಂದ್ರೆ ಅವನು ದುಷ್ಟನಂತೆ ಅಲ್ಲ. ಸೊ ಈಸ್ ಟಾಕಿಂಗ್ ಅಬೌಟ್ ದ ರೈಚಸ್ ಮ್ಯಾನ್. ಮೊದಲು ತನ್ನ ಜೊತೆಯಾಗಿದ್ದಿರುವಂಥ ಜನರಲ್ಲಿ ಅವನು ಗಮನಿಸಿದ್ದೇನೆಂದ್ರೆ, ನೀತಿವಂತನು ಸ್ವಲ್ಪ ಇದ್ರೂ ಪರವಾಗಿಲ್ಲ, ಅವನು ದೇವರ ದಯೆ ಹೊಂದಿದವನಾಗ್ತಾನೆ. ಪ್ರಿಯ ಜನರೇ, ನಮಗೆ ದುಷ್ಟತನದಿಂದ ಬರುವಂಥ ಯಾವ ಒಂದು ಐಶ್ವರ್ಯ ನಮಗೆ ಬೇಡ. ನೀತಿವಂತಿಕೆಯಿಂದ ಬರುವಂಥ ಸ್ವಲ್ಪ ಇದ್ರೆ ಪರವಾಗಿಲ್ಲ, ಅದರಲ್ಲಿ ನೀನು ಸಂತೋಷಿಸ್ತಿ. ಅದಕ್ಕೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ನೀನು ಅಭಿಷಕ್ತಲಾಗಿ ಬೆಳೀತಿರುವಾಗ ನಿನಗೆ ನೀತಿವಂತನ ಕಾಣ್ತಾನೆ, ನಿನಗೆ ದುಷ್ಟನು ಕೂಡ ಕಾಣ್ತಾನೆ. ಆದರೆ ಸ್ವಲ್ಪ ಇದ್ರೂ ಪರವಾಗಿಲ್ಲ, ನಾವೇನಂದ್ರೆ ಆ ದೈವ ಸಮಾಧಾನ ಹೊಂದಿದ್ದವರಾಗಿರ್ತೇವೆ. ಪ್ರಿಯರೇ, ಇದನ್ನು ಹೇಗೆ ಹೆಚ್ಚು ನಿಮಗೆ ವರ್ಣಿಸಲಿ ನನಗೆ ತಿಳಿತಾ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಅಧರ್ಮದಿಂದ ಅಥವಾ ದುಷ್ಟತ್ವದಿಂದ ನಮಗೇನು ಸಿಗದೇ ಇರಲಿ, ನೀತಿಯಿಂದ ಸ್ವಲ್ಪನೇ ಆಗಿರಲಿ, ಅದು ನಮ್ಗೆ ಅನುಗ್ರಹ ತರ್ತದೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನೀತಿವಂತನು ಸ್ವಲ್ಪ ಇದ್ರೂ ಪರವಾಗಿಲ್ಲ, ಅವನೇನಂದ್ರೆ ದೇವರ ಅನುಗ್ರಹವುಳ್ಳವನಾಗ್ತಾನಂತೆ. ಇವನು ಗಮನಿಸಿರುವಂಥ ಮೊದಲನೇ ಮನುಷ್ಯನು ಅವನ ನಾಯಕತ್ವದಲ್ಲಿ ನೀತಿವಂತನನ್ನು ಅವನು ಗಮನಿಸಿದಂತೆ. ನೋಡ್ರಿ, ಎರಡನೇ ಮನುಷ್ಯನನ್ನು ಯಾರು ಗಮನಿಸಿದ್ದಾನೆ? 18ನೇ ವಚನ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. 18ನೇ ವಚನದಲ್ಲಿ ನಿರ್ದೋಷಿಯ ಮನುಷ್ಯನ ಬಗ್ಗೆ ಆತನು ಮಾತಾಡ್ತಿದ್ದಾನೆ. ಈಗ ನಿರ್ದೋಷ ಮನುಷ್ಯನೇನಾಗ್ತಾನಂತೆ ನೋಡ್ರಿ, ನಿರ್ದೋಷವಾಗಿದ್ದಂಥ ಮನುಷ್ಯನು ಅವನು ದೇವರ ಸುರಕ್ಷತೆಯಲ್ಲಿ ತನ್ನ ಜೀವಮಾನ ಎಲ್ಲ ಇರ್ತಾನಂತ. ಪ್ರಿಯ ಜನರೇ, ಅಭಿಷೇಕದಲ್ಲಿ ಬೆಳೆದು ಬರ್ತಾ ಇರುವಾಗ ಅನೇಕ ಸಲ ನಾವು ಬೇಡವಾದ ಕಷ್ಟಗಳಿಗೆ ಒಳಪಡ್ತೇವೆ, ಬೇಡವಾದ ಸಮಸ್ಯೆಗಳಿಗೆ ಒಳಪಡ್ತೇವೆ. ಆದ್ರೆ ನೀನು ನಿರ್ದೋಷಿ ಆಗಿದೆಯಾ? ಭಯಪಡಬೇಡ, ಯಾವಾಗಲೂ ನೀನು ದೇವರ ಸುರಕ್ಷತೆಯಲ್ಲಿದೆ. ದ ಬ್ಲೇಮ್ಲೆಸ್ ಈಸ್ ಆಲ್ವೇಸ್ ಕೇರ್ಡ್ ಬೈ ಗಾಡ್. ವೆನ್ ಯು ಆರ್ ಎ ಬ್ಲೇಮ್ಲೆಸ್, ಯು ಆರ್ ಅಂಡರ್ ದ ಸೆಕ್ಯೂರಿಟಿ ಆಫ್ ಹೆವೆನ್. ನೀನು ಯಾವಾಗ ನಿರ್ದೋಷಿ ಆಗಿರ್ತೀಯೋ ಆವಾಗ ನಿನಗೆ ಪರಲೋಕದ ಒಂದು ಸುರಕ್ಷತೆ ನಿನಗೆ ಸಿಕ್ಕಂಗ. ಅದಕ್ಕೆ ನಿರ್ದೋಷಿಯು ಯಾವಾಗಲೂ ತನ್ನ ಜೀವಮಾನವೆಲ್ಲ ದೇವರ ಸುರಕ್ಷಿತದಲ್ಲಿರ್ತಾನಂತೆ. ಎರಡನೇ ಮನುಷ್ಯನ ಬಗ್ಗೆ ದಾವೀದನ ಹೇಳ್ತಾ ಇದ್ದಾನೆ, ಆತನ ಗಮನಿಸಿ ಹೇಳ್ತಾ ಇದ್ದಾನೆ, ನಾನು ನೀತಿವಂತನ ನೋಡಿದ್ದೀನಿ, ಸ್ವಲ್ಪ ಐತಿ ಆದ್ರೆ ಸಂತೋಷವಾಗಿದ್ದಾನೆ. ನಾನು ನಿರ್ದೋಷಿಯನ್ನು ನೋಡಿದ್ದೀನಿ, ಅವನಿಗೆ ದೇವರ ಸುರಕ್ಷತೆ ಸಿಗ್ತಾ ಇದೆ. ಪ್ರಿಯ ಜನರೇ, ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಿನಗೆ ಸ್ವಲ್ಪನೇ ಇರಲಿ, ಆದ್ರೆ ನೀತಿವಂತನಾಗಿ ಜೀವಿಸು. ಯಾಕಂದ್ರೆ ದೇವನಿನ ಸಂಗಡಿರ್ತಾನೆ, ದೇವನಿನನ್ನು ಗೌರವಿಸ್ತಾನೆ. ಈ ನೀತಿವಂತನನ್ನು ಈ ದಾವೀದನ ಗೌರವಿಸ್ತಿರುವಾಗ 6 ಮತ್ತು 7ನೇ ವಚನದಲ್ಲಿ ಹಿಂಗೆ ಹೇಳ್ತಾನೆ, ನಾನು ನೋಡ್ತಾ ಇದ್ದೀನಿ, ಒಂದಿನ ಬರ್ಲಿಕ್ಕೆ ಹೋಗ್ತಾ ಇದೆ, ನನ್ನ ನೀತಿಯನ್ನು ದೇವರು ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರೇರೆ, ನ್ಯಾಯ ನೀತಿಯಿಂದ ಸ್ವಲ್ಪ ಇದ್ರೂ ಪರವಾಗಿಲ್ಲ. ಸಭೆದವರೇ, ನಾಯಕರೇ, ಸೇವೆ ಮಾಡುವವರೇ, ವಿಶ್ವಾಸಿಗಳೇ, ದೇವರನ್ನು ಆರಾಧಿಸುವವರೇ, ಸ್ವಲ್ಪ ನಿನಗೆ ಐಶ್ವರ್ಯ ಇದ್ರೂ ಪರವಾಗಿಲ್ಲ, ಆದರೆ ದೇವರ ನೀತಿಗಾಗಿ ಜೀವಿಸು. ಒಂದು ದಿನ ಬರ್ಲಿಕ್ಕೆ ಹೋಗ್ತಾ ಇದೆ, ನಿನ್ನ ನೀತಿಯನ್ನು ಮಧ್ಯಾಹ್ನ ಸೂರ್ಯನಂತೆ ದೇವರು ಪ್ರಕಾಶಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಲೆಲೂಯ. ಸೊ ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡ್ತಿದ್ದಾನ. ನಿರ್ದೋಷ ಜೀವಿತವನ್ನು ಜೀವಿಸು. ನೀನು ಎಲ್ಲಿದ್ದರೂ ಕೂಡ ದೇವರು ತನ್ನ ಸುರಕ್ಷತೆಯನ್ನು ನಿನ್ನಲ್ಲಿ ಖಂಡಿತವಾಗಿ ಆತನ ತರವನಾಗಿದ್ದಾನೆ. ಆ ಸುರಕ್ಷತೆಯನ್ನು ನೀನು ಖಂಡಿತವಾಗಿ ಅನುಭವಿಸುತ್ತಿ ಎಂದು ದೇವರ ಆತ್ಮನ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಪ್ರಿಯರೇ, ಅನೇಕ ಜನರ ಬಗ್ಗೆ ಈ ಕೀರ್ತನದಲ್ಲಿ ದಾವೀದನ ಹೇಳ್ತಾ ಇದ್ದಾನೆ. ಆದರೆ ನಮಗೆ ಸಮಯ ಕಡಿಮೆ ಇದ್ದ ಕಾರಣ ಇವತ್ತು ನಿಮ್ಗೆ ಹೇಳುವಂಥ ಸತ್ಯವೇನೆಂದರೆ, ದೇವರಾತ್ಮನ ಹೇಳ್ತಾ ಇದ್ದಾನೆ, ನೀನು ದೇವರಿಗೆ ಬಹಳ ಪ್ರಾಮುಖ್ಯದ ವ್ಯಕ್ತಿ. ಯಾಕಂದ್ರೆ ನಿನ್ನನ್ನು ದೇವರ ಅಭಿಷೇಕಿಸಿದ್ದಾನೆ. ತನ್ನ ಅಭಿಷೇಕ ನಿನ್ನಲ್ಲಿರುವ ಕಾರಣ ಇರುವ ದಿನಗಳೆಲ್ಲ ನಿನ್ನನ್ನು ಪ್ರಧಾನ ಸ್ಥಾನಕ್ಕೆ ದೇವರ ಮೇಲೆ ಕೆತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ದೇವರು ಮತ್ತೊಂದ್ಸಲ ಹೇಳ್ತಾ ಇದ್ದಾನೆ, ಅಭಿಷೇಕಕ್ಕೆ ನಂಬಿಕಸ್ಥರಾಗಿರ್ರಿ. ಅದಾದ ನಂತರ ನೀತಿವಂತರಾಗಿ, ನಮಗೆ ಸ್ವಲ್ಪ ಇದ್ರೆ ಪರವಾಗಿಲ್ಲ, ಸ್ವಲ್ಪ ಐಶ್ವರ್ಯ ಇದ್ರೆ ಪರವಾಗಿಲ್ಲ, ಸ್ವಲ್ಪ ಒಂದು ಆಶೀರ್ವಾದ ಇದ್ರೆ ಪರವಾಗಿಲ್ಲ, ಚಿಕ್ಕ ಮನೆ ಇದ್ರೆ ಪರವಾಗಿಲ್ಲ, ದೊಡ್ಡ ದೊಡ್ಡ ಮನೆಗಳು ಬೇಡ ಪ್ರಿಯರೇ.
ನೀತಿವಂತರಾಗಿ ನಾವೊಂದು ಚಿಕ್ಕ ಮನೆಯನ್ನು ಈ ಲೋಕದಲ್ಲಿ ಗಳಿಸಿದ್ರೆ ಸಾಕು, ಅದು ಕೂಡ ನಮಗಲ್ಲ, ನಮ್ಮ ಸಂತಾನಕ್ಕೆ. ಆದರೆ ನೀತಿ ನ್ಯಾಯಗಳಿಲ್ಲದೆ ಏನೇನೋ ಗಳಿಸಲಿಕ್ಕೆ ಪ್ರಯತ್ನ ಪಡಬೇಡ್ರಿ. ಬೇಡವಾದ ಐಶ್ವರ್ಯ, ಅನೀತಿಯಿಂದ ಅನ್ಯಾಯದಿಂದ ತರುವಂತ ಐಶ್ವರ್ಯ, ನಮ್ಮ ಸ್ವಾರ್ಥದಿಂದ ನಾವು ಕೂಡಿಸುವಂತ ಒಂದು ಅನುಗ್ರಹ, ಐಶ್ವರ್ಯ ನಮಗೆ ದುಃಖವೇ ತರ್ತದೆ. ಪ್ರೇರೆ, ಇದೊಂದು ಮಾತನ್ನು ಹೇಳಿ ನಾನು ನನ್ನ ಇವತ್ತಿನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಒಬ್ಬ ಐಶ್ವರ್ಯವಂತನಿದ್ದನು. ಆತನು ಅನೇಕ ತನ್ನಗಿರುವಂತ ಜ್ಞಾನದಿಂದ, ಕುಕ್ತಿಯಿಂದ ಎಷ್ಟೋ ಐಶ್ವರ್ಯವನ್ನು ಗಳಿಸಿ ಆದ ನಂತರ ಮದುವೆ ಮಾಡಿಕೊಂಡನು. ಮದುವೆ ಮಾಡಿಕೊಂಡು 2 ಮಕ್ಕಳನ್ನು ದೇವರು ಕೊಟ್ಟ. ಇನ್ನು ಐಶ್ವರ್ಯ ಗಳಿಸ್ತಾ ಇದ್ದಾನೆ. ಒಂದು ದಿವಸ ಏನಾಯ್ತು, ಈತನು ತನ್ನ ಕೆಲಸದಲ್ಲಿ ವ್ಯಸ್ತನಾದ ಕಾರಣ ತನಗೆ ಬೇಕಾದಂತ ಐಶ್ವರ್ಯವನ್ನು ಹೆಚ್ಚಿಸಲಿಕ್ಕೆ ಬೇಡವಾದ ಎಲ್ಲ ಮಾರ್ಗಗಳನ್ನು, ಅನ್ಯಾಯವಾದ ಮಾರ್ಗಗಳನ್ನು, ಮೋಸವಾದ ಮಾರ್ಗವು, ಸುಳ್ಳಿನ ಮಾರ್ಗ, ಮತ್ತೊಬ್ಬರನ್ನು ಕೆಳಗೆ ಹಾಕಿ ಈತನ ಮೇಲೆ ಏರುವಂತ ಮಾರ್ಗವನ್ನು ತಗೊಂಡು ಹಣ ಗಳಿಸಲಿಕ್ಕೆ ಹೋದನು, ಐಶ್ವರ್ಯವನ್ನು ಗಳಿಸಲಿಕ್ಕೆ ಹೋದನು. ಒಂದು ದಿವಸ ಏನಾಯ್ತು, ಬಹಳ ಸಂತೋಷ, ನಾನು ಬಹಳ ಐಶ್ವರ್ಯವನ್ನು ಮಾಡಿದ್ದೀನಿ ಅನ್ನುವಂಥ ಒಂದು ಹೆಮ್ಮೆಯಲ್ಲಿ ಬದುಕುತ್ತಿದ್ದ. ಒಂದು ದಿವಸ ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಮನೆಗೆ ಬಂದನು. ಮನೆಗೆ ಬಂದಾಗ ತನ್ನ ಕಣ್ಣಾರ ನೋಡಿರುವ ಚಿತ್ರ ಅದೇನೆಂದ್ರೆ, ಯಾರಿಗೋಸ್ಕರ ಈ ಐಶ್ವರ್ಯವನ್ನು ಕೂಡಿಸ್ತಾ ಇದ್ದಾನೋ, ಯಾವ ಮಕ್ಕಳಿಗೋಸ್ಕರ, ಯಾವ ಕುಟುಂಬಗೋಸ್ಕರ, ಅದೇ ಕುಟುಂಬದಲ್ಲಿ ತಾನು ಮೆಚ್ಚಿ ಮದುವೆ ಆದಂತ ಹೆಂಡತಿ ಮತ್ತೊಬ್ಬ ಮನುಷ್ಯನೊಂದಿಗೆ ಬೇಡವಾದ ಸಂಬಂಧದಲ್ಲಿ ಇದ್ದಿದ್ದನ್ನು ತನ್ನ ಮನೆಯಲ್ಲೇ ಆತನು ಕಣ್ಣಾರ ನೋಡ್ಯಾನ. ಪ್ರಿಯಜನರೇ, ಆಮೇಲೆ ಆದಂಥ ಕತೆ ಬಹಳ ಬಹಳ ಗಂಭೀರವಾದದ್ದು. ಅದೇನಾಯಿತು, ಈತನು ತನ್ನ ಹೆಂಡತಿಯನ್ನು ಡೈವರ್ಸ್ ಕೊಟ್ಟನು. ಮಕ್ಕಳೊಂದು ಒಂದು ದಾರಿಯಲ್ಲಿ, ಈತನೊಂದು ದಾರಿಯಲ್ಲಿ, ಹೆಂಡತಿಯೊಂದು ದಾರಿಯಲ್ಲಿ. ಮಧ್ಯದಲ್ಲಿ ಏನಾಯ್ತಂದ್ರೆ, ಈತನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ. ಯೇಸು ಕ್ರಿಸ್ತನ ಅಂಗೀಕರಿಸಿದ ನಂತರ ತಾನು ಮಾಡಿರುವ ಕಾರ್ಯಗಳನ್ನೆಲ್ಲ ದೇವರು ಒಪ್ಪಿಕೊಂಡು ಒಬ್ಬ ಒಳ್ಳೆ ವಿಶ್ವಾಸಿಯಾಗಿ ಜೀವಿಸಲಿಕ್ಕೆ ಆರಂಭಿಸಿದ್ದ. ಆವಾಗ ಆತನು ಗೊತ್ತಾಯಿತು, ಮೋಸದಿಂದ ಏನು ಮಾಡೋದು ಬೇಡ ಅಂತೇಳಿ ಎಲ್ಲವನ್ನು ಬಿಟ್ಬಿಟ್ಟ. ಆವಾಗ ಎಂತೆಯನ್ನು ಕ್ಷಮಿಸಿ ಕರಿಬೇಕಂತೇಳಿ ಮನೆಗೆ ಹೋದ. ಅವ್ರ ಎಂತೆಯವ್ರು ಏನು ಹೇಳಿದ್ರು, ಆವಾಗ ನಾನು ತಪ್ಪು ಮಾಡಿದೆ, ಆವಾಗ ನನ್ನನ್ನು ನೀನು ಬಿಟ್ಟಿದ್ದೆ, ಈಗ ನೀನು ನನ್ನನ್ನು ಕ್ಷಮಿಸಿ ಅಂಗೀಕರಿಸಲಿಕ್ಕೆ ಬಂದಿದ್ದೆ, ಆದರೆ ನೀನು ನನ್ನನ್ನು ಕ್ಷಮಿಸಿ ಅಂಗೀಕರಿಸಬಹುದು, ಈಗ ನಾನು ನಿನ್ನೊಂದಿಗೆ ಬರದೇ ಇರಲಿಕ್ಕೆ ಕಾರಣವೇನೆಂದರೆ, ನೀನು ಐಶ್ವರ್ಯ ಅಲ್ಲ, ನೀನು ಯೇಸುಸ್ವಾಮಿ ನಂಬಿದೆ, ನಾನು ನಿನ್ನೊಂದಿಗೆ ಬರಲಿಕ್ಕಾಗಲ್ಲ, ನಾನು ನನ್ನ ದಾರಿಯಲ್ಲಿ ಹೋಗ್ತೀನಿ. ಪ್ರಿಯಜನರೇ, ಏನಾಯ್ತು ಗೊತ್ತಾ, ಆತನೆಲ್ಲವನ್ನು ತನ್ನ ಮಕ್ಕಳಿಗೆ ಕೊಟ್ಟು ಮಕ್ಕಳ ಹೆಸರಿನಲ್ಲಿ ಬರೆದು ತನ್ನ ಜೀವಿತ ತಾನು ಜೀವಿಸ್ತಿದ್ದ. ಒಂದು ಕಾಲ ಬಂದೈತಿ, ಏನು, ಆತನ ಸತ್ತೋದಾಗ ಭೂಸ್ಥಾಪನೆ ಆಗುವಂಥ ಸಮಯದಲ್ಲಿ ದೊಡ್ಡ ಜಗಳ. ಏನು ಜಗಳ? ಆಸ್ತಿ ಯಾರಿಗೂ ಹೋಗ್ಬೇಕು. ಹೆಂಡತಿ ಬಂದು ನನಗೆ ಬರ್ಬೇಕಂತಾಳೆ, ಮಗ ಬಂದು ನನಗೆ ಬರ್ಬೇಕಂತಾಳೆ, ಮಗಳು ಬಂದು ನನಗೆ ಬರ್ಬೇಕಂತಾಳೆ. ಲಾಸ್ಟಿಗೆ ಏನಾಯಿತು, ಎಲ್ಲ ಕೋರ್ಟ್ಗೋಯ್ತು. ಆಮೇಲೆ ಏನಾಯ್ತು ಗೊತ್ತಾ, ಅವರು ಇವರು ಓಡಾಡಿ ವಕೀಲಿಗೆ ರೊಕ್ಕ ಕೊಡೋದು, ಪೊಲೀಸ್ಗೆ ರೊಕ್ಕ ಕೊಡೋದು, ಮತ್ತೊಬ್ಬರಿಗೆ ರೊಕ್ಕ ಕೊಡು, ಈ ಐಶ್ವರ್ಯ ಎಲ್ಲರಿಗೆ ಕೊಡಬೇಕಾಯ್ತು. ಹಗಲು ರಾತ್ರಿ ನಿದ್ದಿಲ್ಲ. ಅದಕ್ಕೆ ಕೀರ್ತನಗಾರನು ಹೇಳ್ತಾನೆ, ನೀತಿವಂತನಿಗೆ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಯೆಹೋವನಾತನ ಸಂಗಡಿರ್ತಾನೆ. ಪ್ರಿಯರೇ, ನೀತಿವಂತರಾಗಿ ಜೀವಿಸೋಣ, ದೇವರು ನಮ್ಮ ಸಂಗಡಿರ್ತಾನೆ. ನಿರ್ದೋಷಿಯು
ನಿರ್ದೋಷಿಯ ಜೀವಿತವು ದೇವರ ಕೈನಲ್ಲಿ, ತನ್ನ ದಿನಗಳು ದೇವರ ಕೈನಲ್ಲಿ ಇರುತ್ತವೆ. ನಿರ್ದೋಷಿಯಾಗಿ ನಾವು ಜೀವಿಸಿದರೆ ನಮ್ಮ ದಿನಗಳೆಲ್ಲ ದೇವರು ಸುರಕ್ಷಿತವಾಗಿ ನಡೆಸ್ತಾನೆ. ಅದಕ್ಕೆ ಪ್ರಿಯ ಜನರೇ, ಅಭಿಷಕ್ತರಾದ ನಾವು ನೀತಿವಂತರಾಗಿ ಜೀವಿಸೋಣ, ನಿರ್ದೋಷಿಗಳಾಗಿ ಜೀವಿಸೋಣ. ದೇವರ ಸುರಕ್ಷತೆ ನಮ್ಮಿಂದ ತಪ್ಪಲ್ಲ. ಬನ್ನಿರಿ ಪ್ರಾರ್ಥಿಸೋಣ. ನಮ್ಮನ್ನು ಕರೆದು ಅಭಿಷೇಕಿಸಿರುವ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಅಭಿಷೇಕಕ್ಕೆ ನಾವು ಒಳಪಡ್ತೇವೆ, ಅಭಿಷೇಕದಲ್ಲಿ ನಂಬಿಕಸ್ಥರಾಗಿರ್ತೇವೆ, ಅಭಿಷೇಕವನ್ನು ಗೌರವಿಸ್ತೇವೆ ಸ್ವಾಮಿ. ಆ ಅಭಿಷೇಕದಿಂದ ಜ್ಞಾನಿಗಳಾಗಿ ಜೀವಿಸ್ತೇವೆ. ನಮಗೆ ನೀನು ದೇವರೇ ಕರ್ತನಪ್ಪ ಹೊಸ ಪರಿಚಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಿ, ನಮ್ಮನ್ನು ಪ್ರಧಾನರಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಿ. ನಿನ್ನ ಅಭಿಷೇಕಕ್ಕೆ ನಮ್ಮನ್ನು ಒಪ್ಪಿಸ್ತೇವೆ ದೇವರೇ. ನಾವು ನೀತಿವಂತರಾಗಿ ಬಾಳ್ತೇವೆ ಸ್ವಾಮಿ. ಅದು ಕ್ರಿಸ್ತನ ನೀತಿಯಿಂದ ಬಾಳುತ್ತೇವೆ. ನಮ್ಮಿಂದ ಬರುವಂತ ನೀತಿ ಅಲ್ಲ, ಆ ಕ್ರಿಸ್ತನ ನೀತಿಯಿಂದ ನಾವು ಬಾಳುತ್ತೇವೆ. ನಿರ್ದೋಷಿಗಳಾಗಿ ಜೀವಿಸ್ತೇವಪ್ಪ. ನಿನ್ನ ಸುರಕ್ಷತೆ ನಮ್ಮ ಜೀವಮಾನವೆಲ್ಲ ಇರಲಿ. ಕರ್ತನೇ, ಸಂದೇಶ ಕೇಳಿರುವಂಥ ನಿಮ್ಮೆಲ್ಲ ವಿಶ್ವಾಸಿಗಳಿಂದ ನಾನು ಆಶೀರ್ವದಿಸು. ಯಾರ್ಯಾರು ಅಭಿಷೇಕದಲ್ಲಿ ನಂಬಿಕೆಸ್ಥರಾಗಿ ಬೆಳೀತಾ ಇದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಕರ್ತನೇ, ಅವರನ್ನು ಪ್ರಧಾನರಾಗಿ ಮಾಡು ಸ್ವಾಮಿ. ನಿನಗೆ ಸ್ತೋತ್ರ. ಪ್ರತಿಯೊಬ್ಬ ನೀನು ಆಶೀರ್ವದಿಸಿದ್ದಕ್ಕಾಗಿ ವಂದನೆ. ಯೇಸು ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ರಿ. ಗಾಡ್ ಬ್ಲೆಸ್ ಯು. ಆಮೇನ್.